ಮಂತ್ರಾಲಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ. ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಿಮ್ಮ ಮಕ್ಕಳ ವಿದ್ಯಾರ್ಜನೆಗೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ, ವಾಸ್ತುಗೃಹದಲ್ಲಿರ್ತಕ್ಕಂಥ ವಾಸ್ತುದೋಷ ನಿವಾರಣೆಗೋಸ್ಕರ, ಜೊತೆಗೆ ಗುರುಗಳ ಅನುಗ್ರಹಕ್ಕಾಗಿ ದಾಂಪತ್ಯದಲ್ಲಿ ಬರ್ತಕ್ಕಂಥ 108 ಸಮಸ್ಯೆಗಳಿರಲಿ, ಸಮಸ್ಯೆಗೆ ಸೂಕ್ತ ಪರಿಹಾರ ಈ ಕ್ಷೇತ್ರದಲ್ಲಿದೆ. ಶರಣು 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 ಗುರು ರಾಘವೇಂದ್ರ ಶರಣು. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನೀ ಹೇಳಿದ ವೇದಾಂತವು ಕೊಂದು ತಿನ್ನಬೇಡ, ನೀ ಸಾರಿದ ಶ್ರೀಮಂತ್ರವು ಹರಿಯ ಮರೆಯಬೇಡ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶ್ರಾವಣ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. AB ಪ್ರಾಪರ್ಟೀಸ್ ವತಿಯಿಂದ 75ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ಸ್ಪಾಟ್ ಬುಕಿಂಗ್ ಮಾಡುವಂಥವರಿಗೆ ನೋಂದಣಿ ವೆಚ್ಚ ಉಚಿತ ಹಾಗೂ 3 ಗ್ರಾಂ ಚಿನ್ನವನ್ನು ಕೂಡ ಉಚಿತವಾಗಿ ನೀಡಲಾಗ್ತಿದೆ. ನೆಲಮಂಗಲ, ದೊಡ್ಡಬಳ್ಳಾಪುರ, SH74 ಹತ್ತಿರ 23 ನಿವೇಶನಗಳು ನಿಮಗೆ ಈಗ ಸಿಗ್ತಾ ಇದೆ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಮಾಡಬಹುದು. ನೋಂದಣಿ ವೆಚ್ಚ ಉಚಿತ ಇದೆ. 3 ಗ್ರಾಂ ಚಿನ್ನವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯೋಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ನೋನಿಸೆಪ್, ಪ್ರಪಂಚದ ಮೊಟ್ಟ ಮೊದಲ ರೆಡಿ ಟು ಡ್ರಿಂಕ್ ನೋನಿಸೆಪ್. ಅಜೀರ್ಣ, ಮಲಬದ್ಧತೆ, ಶೀತ, ಸುಸ್ತು, ನಿಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಬಳಸಿ. ಶುಗರ್ ಫ್ರೀ, ನ್ಯಾಚುರಲ್ ಹೆಲ್ತ್ ಮತ್ತು ಎನರ್ಜಿ ಡ್ರಿಂಕ್ ನೋನಿಸೆಪ್ ಖಂಡಿತವಾಗಿ ಬಳಸಿ ನೋಡಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಶುಭ ಶ್ರಾವಣ ಮಾಸದ ಶುಭ ಶುಕ್ರವಾರ, ಆಡಿ ಶುಕ್ರವಾರ. ಕಳೆದ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇತ್ತು. ಹಾಗಾಗಿ ಯಾರೆಲ್ಲ ಕಳೆದ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸೋದಕ್ಕೆ ಸಾಧ್ಯವಾಗಿಲ್ಲವೋ ಕಾರಣಾಂತರಗಳಿಂದ, ಅವರೆಲ್ಲರೂ ಇವತ್ತಿನ ಶುಕ್ರವಾರದ ಈ ಶುಭ ದಿನದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮತ್ತೆ ಆಚರಿಸಬಹುದು. ಹಾಗಾಗಿ ಇವತ್ತಿನ ನಮ್ಮ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಗುರುಜಿಯವರ ನೇತೃತ್ವದಲ್ಲಿ, ಅವರ ದಿವ್ಯ ಸಾರಥ್ಯದಲ್ಲಿ ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷವಾದಂತಹ ಅಭಿಷೇಕ ಪೂಜಾರಾಧನೆಯನ್ನು ನಿರ್ವಹಿಸಲಾಗ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ನಾವು ಕ್ರಮಬದ್ಧವಾಗಿ ಆಚರಿಸಬೇಕು, ಪುಷ್ಪಾರ್ಚನೆಯನ್ನು ಯಾವ ರೀತಿ ಸಲ್ಲಿಸಬೇಕು, ಅಮ್ಮನವರಿಗೆ ಪ್ರಿಯವಾಗಿರುವಂಥದ್ದೇನು, ಇದೆಲ್ಲವನ್ನ ತಿಳಿಸ್ತಾ ಹೋಗ್ತಾರೆ ಗುರುಜಿಯವರು ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಇವತ್ತು ನಾವು ಇಲ್ಲಿ ಸಲ್ಲಿಸುವಂಥ ಪೂಜಾರಾಧನೆಯಲ್ಲಿ, ಪೂಜಾ ಕೈಂಕರ್ಯದಲ್ಲಿ ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಇನ್ನು ವೀಕ್ಷಕರೇ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕರೆ ಮಾಡಬಹುದು. ನೇರವಾಗಿ ಗುರುಜಿ ಜೊತೆಗೆ
ಮಾತಾಡ್ಬೋದು 08041219999 ಅಥವಾ ಪತ್ರಗಳನ್ನು ಕೂಡ ಬರೀಬಹುದು. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೂ ಪತ್ರಗಳನ್ನು ಬರೀಬಹುದು. ಆದರೆ ಇಲ್ಲಿ ಫೋಟೋ ಅಗತ್ಯ ಇರೋದಿಲ್ಲ. ಚಕ್ಷುರ್ಮತೆಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೀತೀರಿ ಅಂದರೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಇನ್ನು ವಾಟ್ಸ್ಆ್ಯಪ್, ನೀವು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ವಾಟ್ಸಪ್ ಮಾಡ್ಬೋದು. ಒಂದು ವಿಡಿಯೋ ರೆಕಾರ್ಡ್ ಮಾಡಬೇಕಾಗತ್ತೆ. ನೀವು ಕಳಿಸುವಂಥ ವಿಡಿಯೋ ರೆಕಾರ್ಡ್ 2 ನಿಮಿಷಗಳ ಒಳಗಾಗಿ ಆಗಿರಬೇಕು ಮತ್ತು ನೀವು ಕಳಿಸಬೇಕಾಗಿರುವಂತಹ ವಾಟ್ಸಪ್ ದೂರವಾಣಿ ಸಂಖ್ಯೆ 9538868222 9538868222. ಖಂಡಿತವಾಗಿಯೂ ನೀವು ನಮಗೆ ವಾಟ್ಸಪ್ ಮಾಡಬಹುದು. ಇನ್ನು ನಾಳೆ ಶನಿವಾರ ಬಹಳ ವಿಶೇಷವಾದಂತಹ ದಿನ. ಗುರು ಸಾರ್ವಭೌಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪುಣ್ಯಾರಾಧನಾ, ರಾಯರ ಆರಾಧನಾ ಮಹೋತ್ಸವ ಇದೆ ನಾಳೆ. ಹಾಗಾಗಿ ಮಂತ್ರಾಲಯ ಕ್ಷೇತ್ರ ದರ್ಶನವನ್ನು ನಾವು ಮಾಡಲಿದ್ದೇವೆ. ರಾಯರ ಮೂಲ ಸನ್ನಿಧಾನ, ಮೂಲ ಬೃಂದಾವನದ ದರ್ಶನವನ್ನು ನಾಳೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ದರ್ಶನ ಮಾಡಬಹುದು. ನಾವೆಲ್ಲರೂ ಮನೆಯಲ್ಲಿ ಕುಳಿತೇ ಮಂತ್ರಾಲಯ ಕ್ಷೇತ್ರ ದರ್ಶನವನ್ನು ಮಾಡಬಹುದು. ಇದರ ಜೊತೆಗೆ ಬೆಂಗಳೂರಿನ ಜಯನಗರದಲ್ಲಿ ಇರುವಂತಹ ರಾಯರ ಮಠದಲ್ಲಿ ವಿಶೇಷವಾಗಿ ರಾಯರ ಆರಾಧನಾ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಗುತ್ತೆ. ಹಾಗಾಗಿ ನಾಳೆ ರಾಯರ ಆರಾಧನಾ ಮಹೋತ್ಸವ ಇರೋದ್ರಿಂದ ನಾಳೆಯ ಶುಭ ದಿನದಂದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಂತ್ರಾಲಯ ಕ್ಷೇತ್ರ ದರ್ಶನ ಇರುತ್ತೆ. ಜೊತೆಗೆ ಜಯನಗರದಲ್ಲಿ ಇರುವಂತಹ ರಾಯರ ಮಠದ ವಿಶೇಷ ಕ್ಷೇತ್ರ ದರ್ಶನ ಕೂಡ ಇರುತ್ತೆ. ಖಂಡಿತವಾಗಿಯೂ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಆಡಿ ಶುಕ್ರವಾರ ಇವತ್ತು. ಹಾಗಾಗಿ ಇವತ್ತಿನ ಶುಭ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವರ ದಿವ್ಯ ಸಾನ್ನಿಧ್ಯದ ದರ್ಶನ ಮಾಡ್ಕೊಂಡು ಬರೋಣ. ಬಂದು ಆ ಸುವರ್ಣ ಮಂಟಪದಲ್ಲಿ ತಾಯಿನ ಕೂಡಿಸಿ ಆ ತಾಯಿನ ಅದರಲ್ಲಿ ರಾರಾಜಿಸ್ತಾ ಇಲ್ಲಿ ಪ್ರಾಕಾರ ಮಂಟಪ ಬರಬೇಕಾದ್ರೆ ಆ ಪ್ರಾಕಾರ ಮಂಟಪದಲ್ಲಿ ಓಡಾಡ್ತಕ್ಕಂತಹ ಕಾಲ ಶ್ರೀ ಸೂಕ್ತದಲ್ಲಿ ಹೇಳುವ ಪ್ರಕಾರ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ. ಹಿರಣ್ಯವರ್ಣಾಂ ಹರಿಣೀಂ, ಹಿರಣ್ಯ ಅಂದರೆ ಬಂಗಾರ. ಆ ಬಂಗಾರದಲ್ಲೇ ತಾಯಿ ಕೂತು ಸದಾಕಾಲ ಬಂಗಾರದಲ್ಲೇ ಇರ್ತಕ್ಕಂಥವಳು, ಬಂಗಾರದ ಬದುಕನ್ನು ಕೊಡ್ತಕ್ಕಂಥವಳು, ಪ್ರತಿಯೊಬ್ಬರ ಮನೆಯಲ್ಲೂ ಬಂಗಾರವನ್ನೇ ನಿಲ್ಲಿಸ್ತಕ್ಕಂಥವಳು. ಒಳ್ಳೆಯ ಮನಸ್ಸಿದ್ದು ಸದಾಕಾಲ ಹೆಣ್ಣುಮಕ್ಕಳು ನಗನಗ್ತಾ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಸಂಕಷ್ಟಗಳು ಹೋಗಲಾಡಿಸ್ತಿ ಅಂತ ಹೇಳಿ ಮನೆಯಲ್ಲಿ ನಿತ್ಯ ಆರಾಧನೆಯನ್ನು ಮಾಡ್ತಕ್ಕಂಥ, ಮನೆಗೆ ಕಣ್ಣಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ನಗುಮುಖದಲ್ಲಿದ್ದು ಮನೆಯ ದೇವಿನ ಆರಾಧನೆ ಮಾಡಬೇಕು. ಎಲ್ಲರ ಮನೆಗೂ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಿಸಬೇಕು. ಅದೇ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ತಾವು ನೋಡ್ತಾ ಇರತಕ್ಕಂತಹ ಈ ಒಂದು ದೀಪಸ್ತಂಭದಲ್ಲಿ ಕಾರ್ತಿಕ ಮಾಸದಲ್ಲಿ ಸಾಕಷ್ಟು ದೀಪಗಳನ್ನು ಇಲ್ಲಿ ಅಂಟಿಸ್ತಾರೆ. ಈ 5 ದೀಪದ ಕಂಬ ಕಾರ್ತಿಕ ಮಾಸದಲ್ಲಿ ನೋಡಬೇಕು. ಅಂತಹ ವೈಭೋಗ ಬಹುಶಃ ನೋಡದೇ ಒಂದು ಆನಂದ. ಕಾರ್ತಿಕ ಮಾಸದಲ್ಲಿ ಈಶ್ವರನಿಗೆ ಬಹಳ ಪ್ರೀತಿ, ಆದರೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ತಾಯಿಗೂ ಅಷ್ಟೇ ಪ್ರೀತಿ. ಬನ್ನಿ ಇನ್ನಷ್ಟು ವಿಶೇಷವಾದ ಮಾಹಿತಿ ಮುನ್ಮುಂದೆ. ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ. ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ. ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ಪುರುಷಾನಹಂ. ಅಶ್ವಪೂರ್ವಾನ್ ರಥಪದ್ಭ್ಯಾಮಸ್ತಿನಾಥಃ ಪ್ರಮೋದಿನೀಂ. ಶ್ರಿಯಂ ದೇವೀಂ ಮುಹುಃಪಯೀಂ ಶ್ರೀರ್ಮಾದೇವೀಂ ಶ್ರುತಾಂ. ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಚಂದ್ರಾಂ ಪ್ರಭಾಸಾಂ ಇಷತಾಜ್ವಲಂತೀಂ ಶ್ರಿಯಂ ಲೋಕೆ ದೇವಜಿಷ್ಠಾಮುದಾರಾಂ. ತ್ವಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೇಂ ಸುದರಸರಸೀಂ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವ್ರತದುರ್ಗಾಣಿ ವಿಶ್ವಾಂ. ಪೋಷ್ಠಪತ್ವೀಂ ಬಹುದಾರಭುವೀಂ ಭವಾದೋಕಾಯತನಯಾಃ. ಓಂ ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶುಭಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಜಾತವೇದಸೇ ಸರ್ವಾಂ ಸೋಮರಾತೀತೋ ನಿದಹಾತಿ ವೇದಾಃ. ಸನಃ ಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ. ವೀಕ್ಷಕರೇ, ಇದು ಶುಭ ಶುಕ್ರವಾರದ ಆಡಿ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ.
ನಾನು ಈಗಾಗಲೇ ತಿಳಿಸ್ಕೊಟ್ಟಿರೋ ಹಾಗೆ ಯಾರೆಲ್ಲ ಕಳೆದ ವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸೋದಕ್ಕೆ ಸಾಧ್ಯವಾಗಿಲ್ವೋ ಅವರೆಲ್ಲರೂ ಖಂಡಿತವಾಗಿಯೂ ಇವತ್ತಿನ ಈ ಶುಭ ದಿನದಂದು, ಶುಭ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮತ್ತೆ ಆಚರಿಸಬಹುದು. ಹಾಗಾಗಿ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲೂ ಕೂಡ ಗುರುಜಿನ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಲಾಗ್ತಾ ಇದೆ. ಮಹಾಲಕ್ಷ್ಮಿ ಅಮ್ಮನವರಿಗೆ ಅಭಿಷೇಕ ಪೂಜಾರಾಧನೆ ಇರುತ್ತೆ. ಖಂಡಿತವಾಗಿಯೂ ಪೂಜಾ ಕೈಂಕರ್ಯದಲ್ಲಿ ನೀವು ಕೂಡ ಭಾಗವಹಿಸಬಹುದು. ಇನ್ನು ನಾಳೆ ಶನಿವಾರ ಗುರು ಸಾರ್ವಭೌಮ ಗುರು ರಾಘವೇಂದ್ರ ಸ್ವಾಮಿಗಳ ಪುಣ್ಯಾರಾಧನಾ ಮಹೋತ್ಸವ, ರಾಯರ ಆರಾಧನಾ ಮಹೋತ್ಸವ ಇದೆ. ಹಾಗಾಗಿ ನಾಳೆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಬೇಕು ಅನ್ನೋದು ತುಂಬ ಜನರಿಗೆ ಆಸೆ ಇರುತ್ತೆ. ಆದರೆ ಹೋಗೋದಕ್ಕೆ ಸಾಧ್ಯ ಆಗದೇ ಇರೋ ಕಾರಣ ಮನೆಯಲ್ಲೇ ಕುಳಿತೇ ಮಂತ್ರಾಲಯ ಕ್ಷೇತ್ರ ದರ್ಶನವನ್ನು ಮಾಡಬಹುದು. ರಾಯರ ಮೂಲ ಸನ್ನಿಧಾನ, ಮೂಲ ಬೃಂದಾವನದ ದರ್ಶನವನ್ನು ಮಾಡಬಹುದು. ಜೊತೆಗೆ ಬೆಂಗಳೂರಿನ ಜಯನಗರದಲ್ಲಿ ಇರುವಂತಹ ರಾಯರ ಮಠದಲ್ಲಿ ವಿಶೇಷವಾದಂತಹ ರಾಯರ ಆರಾಧನಾ ಮಹೋತ್ಸವವನ್ನು ನಿರ್ವಹಿಸಲಾಗುತ್ತೆ. ಹಾಗಾಗಿ ನಾಳೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಮಂತ್ರಾಲಯ ಕ್ಷೇತ್ರ ದರ್ಶನ ಜೊತೆಗೆ ರಾಯರ ಮಠದಲ್ಲಿ ನಡೆಯುವಂತಹ ಆರಾಧನಾ ಮಹೋತ್ಸವದ ದೃಶ್ಯಗಳನ್ನು ನೋಡಬಹುದು. ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಭಾನುವಾರ ಶ್ರೀ ಶನೇಶ್ವರ ಸ್ವಾಮಿಯ ಅನುಗ್ರಹಕ್ಕಾಗಿ ವಿಶೇಷವಾದಂತಹ ಅನುಷ್ಠಾನವನ್ನು, ತಂತ್ರಸಾರವನ್ನು ಈಗಾಗಲೇ ಪ್ರತಿ ಭಾನುವಾರ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಇದೇ ಬರುವ ಭಾನುವಾರ ಅವ್ರೇನು ಮಾಡ್ತಾರೆ ತಂತ್ರಸಾರ, ಅದಕ್ಕೆ ಬೇಕಾಗಿರುವಂತಹ ವನಸೆಗಳು ಅಂದರೆ ಪತ್ರಗಳು ಏನು ಬೇಕಾಗುತ್ತೆ, ಇದನ್ನು ಈಗಾಗಲೇ ಗುರುಜರು ನಿನ್ನೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಬೇಕಾಗಿರುವಂಥದ್ದು 3 ಪತ್ರೆಗಳು. ಅದರಲ್ಲಿ ಬನ್ನಿ ಪತ್ರೆ ಅಂದರೆ ಬನ್ನಿ ವೃಕ್ಷದ ಎಲೆ, ಸಂಪಿಗೆ ಹೂ ಜೊತೆಗೆ ನೀಲಾಂಬರ ಅಥವಾ ನೀಲಿ ಶಂಕು ಪುಷ್ಪ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಬನ್ನಿ ಪತ್ರೆ ಅಥವಾ ಬನ್ನಿ ವೃಕ್ಷದ ಎಲೆ, ಸಂಪಿಗೆ ಹೂ ಮತ್ತು ನೀಲಾಂಬರ ಅಥವಾ ನೀಲಿ ಶಂಕು ಪುಷ್ಪ. ಈ 3 ಪತ್ರಗಳನ್ನು ನೀವು ಸಿದ್ಧ ಮಾಡಿಟ್ಕೊಳ್ಳಿ. ಭಾನುವಾರದ ತಂತ್ರಸಾರವನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಶ್ರೀನಿವಾಸ್ ಶರ್ಮಾ ಅವರಿಂದ ತಿಳ್ಕೊಳ್ಳಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಬರೀ ಹಾಗಿದ್ರೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂ ಕರಾಸರ್ಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರೀಂ ಚ ವರಸದಾಂ ಧೌತಾಂ ತನೇತ್ರೋಜ್ವಲಾಂ ಒಂದೇ ಪ್ರಸ್ಥಕಪಾಸಮಂಕುಶಿದ್ರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫ್ರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಭವಿ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪಲಕಟಿತರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗಂಧಧ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗರೀಶನೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಜಗದೀಶ್ವರ ಮಹಾಶಕ್ತಿರ್ದೇವತಾಭ್ಯೋ ನಮಃ. ಅಂಬಾಯ ನಮಃ, ಶ್ರೀಮತೇ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತೇ ನಮಃ, ಗ್ರಾಮಿಣೇ ನಮಃ, ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣ್ಯೇ ನಮಃ ಓಂ, ಗಣಾಗಣವಲ್ಲಭಾಯ ನಮಃ, ಗಣೇಶ್ವರಣ್ಯೇ ನಮಃ ಓಂ, ಶ್ರೀಮತೇ ನಮಃ, ಲಲಿತಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ಜಾತವೇದಸೇ ಸನವಾಮ ಸೋಮರಾದೀತೋ ನಿದಹಾದಿವೇದಾಃ ಸನಃಪರ್ಷತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ನಿವೃತ್ತಶ್ಚಾಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಶ್ರಾವಣ ಮಾಸದ ತಿರುಮಲ ತಿರುಪತಿ ಶ್ರೀನಿವಾಸನ ವಿಶೇಷವಾಗಿರತಕ್ಕಂಥ ದರ್ಶನ. ಶ್ರಾವಣ ಅಂದರೆ ಅದು ಶ್ರೀನಿವಾಸನಿಗೆ ವಿಶೇಷವಾಗಿರತಕ್ಕಂಥದ್ದು. ಈ ಶ್ರಾವಣದಲ್ಲಿ ಬರ್ತಕ್ಕಂಥ ಲಕ್ಷ್ಮೀನಾರಾಯಣರ ವಿಶೇಷವಾಗಿ, ಅದರಲ್ಲೂ ಶ್ರಾವಣ ಮಾಸದ ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ಸಂಪದ್ಭರಿತವಾಗಿರ್ತಕ್ಕಂಥ ಶುಕ್ರವಾರ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕಲ್ಪವಲ್ಲಿಯ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಮಾಡತಕ್ಕಂಥ ದಿನ. ಇವತ್ತು ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಗಾಗಿ ತಾಯಿ ವರಮಹಾಲಕ್ಷ್ಮಿ ಜೊತೆಗೆ ಲಕ್ಷ್ಮೀ ಆರಾಧನೆ. ಕಳೆದ ಬಾರಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆಚರಣೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸುಮಂಗಲೆಯರು ಹೆಣ್ಣು ಮಕ್ಕಳು 2ನೇ ವಾರ ಆಗಲಿ 3ನೇ ವಾರ ಆಗಲಿ ಅಥವಾ ಅದಕ್ಕೆ ಮುಂದಿನ 4ನೇ ವಾರ, ಅಂದರೆ ಈಗ ಬರ್ತಕ್ಕಂಥ ಮೊದಲು ಶ್ರಾವಣ ಪ್ರಾರಂಭ ಆದಾಗ 1 ವಾರ ಆಗುತ್ತೆ, ಅದಾದ 2ನೇ ವಾರನೇ ವರಮಹಾಲಕ್ಷ್ಮಿ ಬರುತ್ತೆ. ಇನ್ನು ಉಳಿದಂಥ 2 ವಾರಗಳಲ್ಲಿ ಯಾವಾಗಾದರೂ ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡ್ಬೋದು ಅಂತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ.
ಅದರಲ್ಲೂ ಈ ಶ್ರಾವಣದಲ್ಲೂ ಮಾಡಲಿಕ್ಕಾಗದಿದ್ದರೆ ಅನಂತ ಪದ್ಮನಾಭ ಅಂದರೆ ಭಾದ್ರಪದ ಮಾಸದ ಅನಂತ ಪದ್ಮನಾಭ ಹಬ್ಬದ ದಿವಸ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಅತ್ತ ಅನಂತ ಪದ್ಮನಾಭ ಮಹಾವಿಷ್ಣು ಆರಾಧನೆ ಜೊತೆಗೆ ಲಕ್ಷ್ಮೀ ಆರಾಧನೆ ಮಾಡತಕ್ಕಂಥ ಪದ್ಧತಿ ಇವತ್ತಿಗೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ. ಇನ್ನು ಈ ಶುಭ ದಿನ ಅಂತೂ ಗಾಯತ್ರಿ ಪ್ರತಿಪತ್ ಬೆಳಗಿನ ಹುಣ್ಣಿಮೆ ಇರ್ತಕ್ಕಂಥದ್ದು. ಬಹಳ ಬೇಗನೆ ಹುಣ್ಣಿಮೆ ಮುಗಿಯುತ್ತೆ ಇವತ್ತು. ಆದರೂ ಇವತ್ತು ಗಾಯತ್ರಿ ಪ್ರತಿಪತ್ತಿದೆ. ಪ್ರತಿಯೊಬ್ಬರು ಗಾಯತ್ರಿಯ ವಿಶೇಷವಾಗಿರ್ತಕ್ಕಂಥ ಹೋಮ ಹವನವನ್ನು ಭಾಳ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಹೋಮವನ್ನು ಮಾಡುವಂತಹ ಪದ್ಧತಿ ಇದೆ. ವೇದಮಾತಾ ಗಾಯತ್ರಿಯ ದೇವಿಯ ಉಪಾಸನೆ, ಗಾಯತ್ರಿಯ ಅನುಷ್ಠಾನ ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದೇ. ಇವತ್ತು ದೇವಿಯ ಆರಾಧನೆ ಮಾಡತಕ್ಕಂಥದ್ದು ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಆರಾಧನೆ, ದೇವಿ ಪೂಜಾನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಹಾಗೆ ಯಾರೆಲ್ಲ ನಿನ್ನೆ ವರಮಹಾಲಕ್ಷ್ಮಿಯನ್ನು ಅಂದರೆ ಕಳೆದ ವಾರ ವರಮಹಾಲಕ್ಷ್ಮಿ ಆಚರಣೆ ಮಾಡಲಿಕ್ಕಾಗ್ದಿರ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಿರ್ತಕ್ಕಂಥವ್ರಿಗೂ ಸಹಿತ ಒಂದು ಚಿಕ್ಕದಾದಂತಹ ಚುಟುಕಾದಂತಹ ಅನುಷ್ಠಾನದ ಕ್ರಮ ಹೇಗೆ ಎಂಬತಕ್ಕಂಥದ್ದನ್ನು ಇವತ್ತಿನ ಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದಲ್ಲದೇರ ತಾಯಿ ವರಮಹಾಲಕ್ಷ್ಮಿ ವೇದಮಾತಾ ಗಾಯತ್ರಿ ದೇವಿಯ ಅನುಷ್ಠಾನ ಇವತ್ತು ಸಾಕಷ್ಟು ಕಡೆ ವೇದಮಾತಾ ಗಾಯತ್ರಿ ದೇವಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾಯತ್ರಿ ಪ್ರತಿಪತ್ತಾದ್ದರಿಂದ ಹುಣ್ಣಿಮೆಯ ಅನುಷ್ಠಾನದಂದು ಹೋಮ ಹವನಾದಿಗಳನ್ನು ವಿಶೇಷವಾಗಿರ್ತಕ್ಕಂಥ ರೀತಿ ಗಾಯತ್ರಿಯ ಮಹಾಮಂತ್ರವಾದ ಜಪಾನುಷ್ಠಾನವನ್ನು ಮಾಡೋದರಿಂದ ಗಾಯತ್ರಿಯ ವೇದಮಂತ್ರ ಗಾಯತ್ರಿಯಲ್ಲಿ ಅದರಲ್ಲೂ ವಿಶೇಷವಾದಂಥ ಗಾಯತ್ರಿಯ ಮಹಾಮಂತ್ರವನ್ನು ಓಂ ಭೋರ್ಭವಸ್ವಃ ತತ್ಸವಿತ್ರವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಆ ಗಾಯತ್ರಿ ಮಂತ್ರವನ್ನು ವಿಶೇಷವಾಗಿ ಯಾರು ಆರಾಧನೆ ಮಾಡ್ತಾರೋ ಅವರ ಮುಖದ ವರ್ಚಸ್ಸು ತೇಜಸ್ಸು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗಾಗಿ ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಗಾಯತ್ರಿಯನ್ನು ಉಪಾಸನೆ ಮಾಡಿ ನಿತ್ಯ ಗಾಯತ್ರಿ ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಋತ್ವಿಜರಿರಲಿ ಬ್ರಾಹ್ಮಣರಿರಲಿ ಯಾರಾದರೂ ಸಹಿತ ಗಾಯತ್ರಿ ಅನುಷ್ಠಾನವನ್ನು ಶಾಸ್ತ್ರದಿಂದ ಆಗಮಶಾಸ್ತ್ರ ಪ್ರಕಾರ ಪ್ರತಿನಿತ್ಯ ಅವರ ಬೆಳಗಿನ ಸೂರ್ಯೋದಯದಲ್ಲಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯಾರ್ಘ್ಯವನ್ನು ಕೊಟ್ಟು ವಿಶ್ವಾಮಿತ್ರರ ವಿಶೇಷವಾಗಿರ್ತಕ್ಕಂಥ ನಾಮಾಂಕಿತವನ್ನು ಪಠನೆ ಮಾಡಿ ಗಾಯತ್ರಿ ಉಪಾಸನೆ ಮಾಡಿದ್ರೆ ಅಲ್ಲಿ ಸಾಕಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮನುಷ್ಯನಿಗೆ ಬರ್ತಕ್ಕಂತಹ ಎಂತಹ ಆ ಕಾಲಗಳಲ್ಲಿ ಬರ್ತಕ್ಕಂಥ ಗಂಡಾಂತರಗಳಿರಲಿ ಅಥವಾ ಯಾವುದೇ ಸಮಸ್ಯೆಗಳಿರಲಿ ಅಥವಾ ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ ಅದಕ್ಕೊಂದು ಪರಿಹಾರ ಮಾರ್ಗವಾಗಾದರೂ ಸಹಿತ ತಾಯಿ ಲಕ್ಷ್ಮಿಯನ್ನು ಅದರಲ್ಲೂ ವಿಶೇಷವಾಗಿ ವೇದಮಾತಾ ಗಾಯತ್ರಿ ದೇವಿಯನ್ನು ಉಪಾಸನೆ ಮಾಡೋದ್ರಿಂದ ಗಾಯತ್ರಿಯ ಮಹಾಮಂತ್ರವನ್ನು ಉಚ್ಚರಿಸಿ ಅವತ್ತಿನ ದಿವಸ ಗಾಯತ್ರಿಯ ಅನುಷ್ಠಾನವನ್ನು ಮಾಡೋದ್ರಿಂದ ಯಾರು ಪ್ರತಿನಿತ್ಯ ವೇದಮಾತಾ ಗಾಯತ್ರಿಯ ಆ ಮಹಾಮಂತ್ರವನ್ನು ಸಂಧ್ಯಾವಂದನ ಕಾಲದಲ್ಲಿ ಅಥವಾ ಗಾಯತ್ರಿಯ ವೇದಮಂತ್ರದ ಪ್ರತಿ ದಿವಸ 108, 1008 ಅಥವಾ ಕನಿಷ್ಠ ಪಕ್ಷ 54 ಮಂತ್ರಗಳನ್ನಾದರೂ 54 ಬಾರಿ ಆದರೂ ಆ ಗಾಯತ್ರಿಯ ಮಂತ್ರವನ್ನು ಉಪಾಸನೆ ಮಾಡೋದರಿಂದ ವಿಶೇಷವಾಗಿ ಜಪಾನುಷ್ಠಾನ ಮಾಡೋದರಿಂದ ನಿಮ್ಮಲ್ಲಿ ನಿಮ್ಮ ಮುಖಕ್ಕೆ ಒಂದು ವರ್ಚಸ್ಸು ತೇಜಸ್ಸು, ಯಾಕೆಂದರೆ ಆ ಮಂತ್ರಗಳಲ್ಲಿ ಅಂತಹ ಶಕ್ತಿ ಇದೆ. ಅಲ್ಲಿ ಬರ್ತಕ್ಕಂಥ ಒಂದೊಂದು ಅಕ್ಷರಗಳಲ್ಲೂ ಅಷ್ಟು ಶಕ್ತಿ ಇರತಕ್ಕಂಥದ್ದು. ಹಾಗಾಗಿ ಗಾಯತ್ರಿ ಮಂತ್ರಕ್ಕೆ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಗಾಯತ್ರಿ ಮಂತ್ರಕ್ಕೆ ಮತ್ತೊಂದು ಮಂತ್ರ ಸರಿಸಾಟಿ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅಂತಹ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಈ ಮಂತ್ರವನ್ನು ಕಿವಿಯಲ್ಲಿ ಆಲಿಸ್ತಕ್ಕಂಥದ್ದು ಅಥವಾ ನೀವೇ ಪಠನೆ ಮಾಡ್ತಕ್ಕಂಥದ್ದು, ಶ್ರವಣ ಅಂದರೆ ಕೇಳ್ತಕ್ಕಂಥದ್ದಾಗಲಿ ಪಠಿಸ್ತಕ್ಕಂಥದ್ದಾಗಲಿ ಎರಡೂ ಬಹಳ ವಿಶೇಷವೇ ಇರುತ್ತೆ. ಅಂತಹದರಲ್ಲಿ ಇವತ್ತಿನ ದಿವಸ ದೇವಿಗೆ ನೈವೇದ್ಯ ಮಾಡತಕ್ಕಂಥ ಆ ಮಹಾನೈವೇದ್ಯ ಪ್ರಸಾದವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ತಾವೂ ಸ್ವೀಕರಿಸಿ 4 ಜನಕ್ಕೆ ಪ್ರಸಾದವನ್ನು ವಿನಿಯೋಗ ಮಾಡಿ ಅದರಲ್ಲೂ ಹಿರಿಯರು ನಿತ್ಯ ಗಾಯತ್ರಿಯ ಉಪಾಸನೆ ಮಾಡತಕ್ಕಂಥ ವೇದ ಪಂಡಿತರ ಅವರ ಆಶೀರ್ವಾದ ಪಡೆಯುವಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಹಾಗಾಗಿ ವೇದಮಾತೆ ಗಾಯತ್ರಿ ಸಕಲ ವಿಧವಾದಂತಹ ಸಂಪತ್ತುಗಳನ್ನು ಪ್ರತಿಯೊಬ್ಬರಿಗೂ ಕರುಣಿಸಲಿ, ಎಲ್ಲರ ಜೀವನ ಹಸನ್ಮುಖಿಯಾಗಿರಲಿ. ತಾಯಿ ಮಹಾಲಕ್ಷ್ಮಿ ವೇದಮಾತಾ ಗಾಯತ್ರಿಯ ಸಂಪೂರ್ಣ ಅನುಗ್ರಹ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಿಗಲಿ ಅಂತ ಮತ್ತೊಮ್ಮೆ ನಾನು ದೇವಿನ ಪ್ರಾರ್ಥನೆ ಮಾಡ್ತೇನೆ. ಓಂ ಭೋರ್ಭವಸ್ವಹಂ ತತ್ಸವಿತ್ರವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈಗ ಪ್ರಾರಂಭ ಮಾಡೋಣ ಶುಭ ಶ್ರಾವಣ. ಶುಭ ಶ್ರಾವಣ ಮಾಸದ ಶುಭ ಶುಕ್ರವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿಂದ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ.
ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಶ್ರೀಚಕ್ರ ಸಂಚಾರಣೀ ನಮಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಅಂಬಾ ಸರ್ವಸ್ಯಾಪ್ತೇ ಸರ್ವಸಿದ್ಧಿತೆ ಸರ್ವದೇವತೇನಾಪ್ನೋತಿ ಸರ್ವಂಜಯತಿ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನಿ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 12/8/2022 ಶುಕ್ರವಾರ ಹುಣ್ಣಿಮೆ, ಧನಿಷ್ಠ ನಕ್ಷತ್ರ, ನೂಲು ಹುಣ್ಣಿಮೆ. ಇವತ್ತು ಬಹಳ ವಿಶೇಷವಾಗಿರತಕ್ಕಂಥದ್ದು, ರಾಖಿಯನ್ನು ಕಟ್ತಕ್ಕಂಥದ್ದು ದಿನ ಇವತ್ತು. ಜೊತೆಗೆ ನೂಲು ಹುಣ್ಣಿಮೆ ಅಂತ ಇದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ವಿಶೇಷವಾದಂಥ ಹಬ್ಬದ ಸಡಗರ. ಜೊತೆಗೆ ಆಡಿ ಶುಕ್ರವಾರ ಎಂಬತಕ್ಕಂಥದ್ದು. ವರಮಹಾಲಕ್ಷ್ಮಿಯನ್ನು ಕಳೆದ ವಾರ ಮಾಡಲಿಕ್ಕೆ ಆಗದಿರೇ ಇದ್ದರೆ ಈ ವಾರ ಲಕ್ಷ್ಮೀ ಪೂಜೆಯನ್ನು ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಮಾಡಬಹುದು. ಇವತ್ತು ಲಕ್ಷ್ಮಿಯನ್ನು ಅನುಷ್ಠಾನ ಮಾಡಿ ನಾಳೆ ಮಹಾವಿಷ್ಣುವಿನ ಆರಾಧನೆ ಮಾಡ್ತಾ ಶ್ರೀನಿವಾಸನ ಅಥವಾ ಕಲ್ಯಾಣೋತ್ಸವದ ಪ್ರಿಯನಾಗಿರ್ತಕ್ಕಂಥ ತಿರುಮಲ ತಿರುಪತಿ ಶ್ರೀನಿವಾಸನ ಆರಾಧನೆ ಮಾಡ್ತಕ್ಕಂಥದ್ದಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಶುಭ ದಿನ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ, ಅದರಲ್ಲೂ ಇವತ್ತು ಗಾಯತ್ರಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಎಲ್ಲಿ ಹೋಮ ಹವನಾದಿಗಳು ನಡೆಯಿತೋ, ಯಜ್ಞ ಯಾಗಾದಿಗಳು ನಡೆಯಿತೋ ಅಂತಹ ಸಾನ್ನಿಧ್ಯಗಳಿಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಸಿದ್ಧ ಅಷ್ಟೇ ವಿಶೇಷ. ಇನ್ನು ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಮಾಡೋಣ. ನವಗ್ರಹ ಪ್ರಾರ್ಥನೆ ಮಾಡಿ ಈ ದಿನದ ಒಂದಷ್ಟು ರಾಶಿಫಲವನ್ನು ತಿಳ್ಕೊಂಡು ತದನಂತರ ಲಕ್ಷ್ಮೀ ಪೂಜೆಗೆ ತಾವೆಲ್ಲರೂ ಸಿದ್ಧರಾಗಿ ಲಕ್ಷ್ಮೀ ಪೂಜೆಗೆ ಬೇಕಾಗಿರ್ತಕ್ಕಂಥ ಹರಿದ್ರ, ಕುಂಕುಮ, ಪುಷ್ಪ, ಫಲಪುಷ್ಪಗಳು ಎಲ್ಲವನ್ನು ಸಿದ್ಧತೆ ಮಾಡಿಕೊಳ್ಳಿ. ಅದರಲ್ಲಿ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳೋಣ. ಇನ್ನು ಶ್ರಾವಣ ಮಾಸ ಆದ್ದರಿಂದ ಪ್ರತಿ ವಾರ, ಶ್ರಾವಣ ಅಷ್ಟೇ ಅಂತಲ್ಲ, ಈಗಾಗಲೇ ಶನೇಶ್ಚರನ ಅನುಗ್ರಹ ಪಡೀಲಿಕ್ಕೋಸ್ಕರ ಪ್ರತಿ ಭಾನುವಾರ ಶ್ರೀನಿವಾಸ ಶರ್ಮಾ ಅವರಿಂದ ಪ್ರತಿ ಭಾನುವಾರ ಒಂದೊಂದು ತಂತ್ರಸಾರವನ್ನು ನಿಮಗೆ ತಿಳಿಸ್ತಿರ್ತಕ್ಕಂಥ ಕ್ರಮ ಇದೆ. ಹಾಗೆ ಈ ಶನಿವಾರ ಅಂದರೆ ಈ ಭಾನುವಾರ ಬರ್ತಕ್ಕಂಥದ್ದು ಪ್ರತಿ ಭಾನುವಾರ ತಿಳಿಸುವಂತಹ ಕ್ರಮ. ಶ್ರೀನಿವಾಸ ಶರ್ಮಾ ಅವರಿಂದ ಪ್ರತಿ ಭಾನುವಾರ ಒಂದೊಂದು ತಂತ್ರಸಾರವನ್ನು ತಿಳಿಸುವಂತಹ ಕ್ರಮ ಇದೆ. ಆ ಭಾನುವಾರದಲ್ಲಿ ಈ ಭಾನುವಾರ ಅಂದರೆ ಈಗ ಮುಂದೆ ಬರ್ತಕ್ಕಂತಹ ಭಾನುವಾರ ಶಂಕುಪುಷ್ಪ ಆಗಲಿ, ನೀಲಾಂಬರ ಆಗಲಿ, ಶಂಕುಪುಷ್ಪ ಅಥವಾ ನೀಲಾಂಬರ. ಯಾಕೆಂದರೆ ಶಂಕುಪುಷ್ಪದಲ್ಲಿ ಬಿಳಿಯ ಬಣ್ಣ ಬರುತ್ತೆ, ನೀಲಿ ಬಣ್ಣ ಬರುತ್ತೆ. ಅದರಲ್ಲಿ ನೀಲಿ ಬಣ್ಣದ ಹೂವು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೀಲಿ ಬಣ್ಣದ ಶಂಕುಪುಷ್ಪ ತೆಗೆದುಕೊಳ್ಳಿ. ಅದರ ಜೊತೆಗೆ ವಿಶೇಷವಾಗಿ ಸಂಪಿಗೆ ಹೂ ತಗೊಳ್ಳಿ. ಸಂಪಿಗೆ ಸೌಗಂಧಿಕ ಭರಿತವಾಗಿರ್ತಕ್ಕಂಥದ್ದು, ಸುಗಂಧ ಭರಿತವಾಗಿರ್ತಕ್ಕಂಥದ್ದು. ಆ ಸುಗಂಧ ಭರಿತವಾಗಿರ್ತಕ್ಕಂಥ ಸಂಪಿಗೆ ಮತ್ತು ಶಂಕು ಹೂ, ವಿಶೇಷವಾಗಿ ಬನ್ನಿ ಪತ್ರೆ. ಬನ್ನಿಯಲ್ಲಿ, ಬನ್ನಿ ಅಂದರೆ ಅರ್ಜುನ ಪತ್ರೆ, ಬನ್ನಿ ಪತ್ರೆ ಅಂತ ಹೇಳ್ತಾರೆ. ಬನ್ನಿ ಪತ್ರೆಯಲ್ಲಿನೇ ಶಮೀಪತ್ರೆಯಲ್ಲೇ ವಿಶೇಷವಾಗಿ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು. ಸ್ವಾಮಿಯಲ್ಲಿ ಆ ಶನೇಶ್ಚರನ ಅನುಗ್ರಹ ಸಿಗ್ತಕ್ಕಂಥದ್ದು. ಈ 3 ಪತ್ರೆಗಳಿದ್ದರೆ ಸಾಕು. ಈ 3, ಒಂದು ಪುಷ್ಪ ಅಂದರೆ 2 ಪುಷ್ಪಗಳು, ಒಂದು ಪತ್ರೆ. ಇದರಲ್ಲಿ ಈ ಬಾರಿ ತಂತ್ರಸಾರವನ್ನು ಮಾಡುವ ಕ್ರಮ ಶ್ರೀನಿವಾಸ ಶರ್ಮಾರವರಿಂದ ಇದೇ ಭಾನುವಾರ ತಾವು ತಿಳ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶರಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದರಾಂ ಮೃತ್ಯೋನ್ಮೃಕ್ಷಿ ಮಾಮೃತಾತ್. ಈ ಒಂದು ಶ್ರಾವಣದಲ್ಲಿ ಸೋಮವಾರ ದಿವಸ ಶಿವನ ಆರಾಧನೆಯೂ ಅಷ್ಟೇ ವಿಶೇಷವಾಗಿರುತ್ತೆ. ಶ್ರಾವಣ ಮಾಸ ಬರೀ ಮಹಾವಿಷ್ಣುಗೆ ಮಾತ್ರ ಅಲ್ಲ, ಈ ಸೋಮವಾರ ಬಂದರೆ ಅದರಲ್ಲಿ ಶಿವನ ಆರಾಧನೆ ಸಹಿತ ಅಷ್ಟೇ ವಿಶೇಷವಾಗಿದೆ. ಅದರಲ್ಲೂ ಶ್ರಾವಣ ಸೋಮವಾರ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಮಠಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯದಲ್ಲಿ, ಶಿವಮಂದಿರದಲ್ಲಿ ವಿಶೇಷವಾದ ಪೂಜೆಗಳಿರುತ್ತೆ. ಅಂತಹ ಪೂಜಾನುಷ್ಠಾನಗಳನ್ನೂ ದರ್ಶನ ಮಾಡಿ ಭಗವಂತನ ಆ ಶಿವಕೇಶವರ ವಿಶೇಷವಾಗಿರ್ತಕ್ಕಂಥ ಹರಿಹರೇಶ್ವರರ ದಾನ, ಹರಿಹರೇಶ್ವರರ ವಿಶೇಷವಾದಂಥ ಅನುಷ್ಠಾನ, ಪೂಜಾ ಪದ್ಧತಿ ಇದೆಲ್ಲವೂ ಬಹಳ ವಿಶೇಷವಾಗಿರುತ್ತೆ. ಸ್ವಾಮಿಗೆ ಒಂದು ಕಡೆ ಬಿಲ್ವಪತ್ರೆ, ಮತ್ತೊಂದು ಕಡೆ ತುಳಸಿ ಮತ್ತು ಬಿಲ್ವಪತ್ರೆಯನ್ನು ಹರಿಹರೇಶ್ವರರಿಗೆ ಒಂದು ಅರ್ಚನೆ ಸಂಕಲ್ಪ ಮಾಡಿ ನಿಮ್ಮ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ತಕ್ಕಂಥ ದಿನ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಅದರಿಂದ ಲಾಭವನ್ನೇ ಗಳಿಸ್ತೀರಿ. ಆದರೆ ಏನೇ ಮಾಡಿದ್ರೂ ಒಂದಷ್ಟು ಮನಸ್ಸಿಗೆ ಆಯಾಸವಾಗ್ತಾ ಇರ್ತಕ್ಕಂಥದ್ದು, ಮನಸ್ಸಲ್ಲಿ ಅಸಮಾಧಾನ ತಂದುಕೊಳ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ದುಃಖಕ್ಕೆ ಕಣ್ಣೀರು ಹಾಕುವಂಥದ್ದು. ಯಾಕೆಂದರೆ ಎಲ್ಲವೂ ಸರಿ ಇದ್ರೂ ಸಹಿತ ಕೆಲವೊಮ್ಮೆ ಆನಂದ ಬಾಷ್ಪ ಅಂತಾರೆ, ಕೆಲವೊಮ್ಮೆ ದುಃಖದ ಬಾಷ್ಪ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ಮಾತ್ರ ಒಂದಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಮೇಷರಾಶಿಯವರಿಗೆ. ಆದರೆ ಮೇಷರಾಶಿಯವರು ಈ ಶುಭ ದಿನ ರಾಹುಕಾಲದಲ್ಲಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯ ಮಂತ್ರವನ್ನು ಉಚ್ಚಾರಣೆ ಮಾಡೋದ್ರಿಂದ ಆ ಮಂತ್ರವನ್ನು ಕಿವಿಯಲ್ಲಿ ಆಲಿಸೋದ್ರಲ್ಲೂ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ.
ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಾಧ್ಯವಾದರೆ 1 ಅಥವಾ 2 ಕಮಲಾಕ್ಷಿಗಳನ್ನು, ಕಮಲಾಕ್ಷಿ ಅಂದರೆ ಕಮಲ ಹೂವಿನ ಬೀಜಗಳನ್ನು, ಕಮಲಾಕ್ಷಿ ಬೀಜವನ್ನು ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ ಪೂಜಿಸಿ ಆ ಕಮಲಾಕ್ಷಿ ಬೀಜವನ್ನು ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಇವತ್ತು ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ಆಡಿ ಶುಕ್ರವಾರ, ಇವತ್ತು ವೃಷಭ ರಾಶಿಯವರಿಗೆ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಸಾಧ್ಯವಾದರೆ 1 ಕಮಲ ಪುಷ್ಪವನ್ನಾದರೂ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕಿಟ್ಟು ತಾಯಿಗೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಸಣ್ಣ ಪುಟ್ಟ ಮಕ್ಕಳಿಗೆ ವೃಷಭ ರಾಶಿಯವರು ಒಂದಷ್ಟು ಹಾಲು ಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಅದರ ಫಲಾಫಲಗಳು ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ತಾವು ಭಯಪಡಬೇಕಾದ್ದಿಲ್ಲ. ಯಾವುದೇ ಕೆಲಸ ಮಾಡಿದ್ರು ಧೈರ್ಯವಾಗಿ ಮಾಡಿ. ನಿಮ್ಮನ್ನು ಬಹುಶಃ ಭಗವಂತ ಕೃಪೆ ಇರೋದ್ರಿಂದ ತಾವು ಅಂದುಕೊಂಡಷ್ಟು ನೀವೇನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಿರೋ ಅಥವಾ ನಿಮ್ಮನ್ನು ಬೇರೆ ಥರ ಚಿಂತನೆ ಮಾಡೋರಿಗೆ ನೀವು ಸರಿಯಾದಂಥ ಒಂದು ಉತ್ತರವನ್ನು ಕೊಡ್ಬೋದು. ಇವತ್ತಂತೂ ಬಹಳ ಒಳ್ಳೆಯ ಕಾಲನೇ ಇದೆ. ಏನೇ ಮಾಡಿದ್ರೂ ಯಾವುದೇ ಆದರೂ ಭಗವಂತನ ಕೃಪಾಕಟಾಕ್ಷದಿಂದ ಮಾತ್ರ ಸಾಧ್ಯ. ಅಂತಹ ನಿಟ್ಟಿನಲ್ಲಿ ಇವತ್ತು ತಾಯಿಯ ಆಶೀರ್ವಾದದಿಂದ ಇವತ್ತು ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಸಾಧ್ಯವಾದರೆ 1 ಬೆಲ್ಲದಚ್ಚಿನ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ಒಂದು ದೇವರಿಗೆ ಆರತಿ ಮಾಡೋದ್ರಿಂದ ಮಿಥುನ ರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಒಂದಷ್ಟು ಶ್ವಾನಗಳಿಗಾಗಲಿ, ಪಕ್ಷಿಗಳಿಗಾಗಲಿ, ಪ್ರಾಣಿಗಳಿಗಾಗಲಿ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ಪದಾರ್ಥವನ್ನು ಹಾಕಿ ಆ ಪಕ್ಷಿ ಪ್ರಾಣಿಗಳ ಹೊಟ್ಟೆ ತುಂಬಿಸಿದ್ರೆ ನಿಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೆ ಭಗವಂತ ಜೊತೆಲಿರ್ತಾನೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಇವತ್ತು ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮನಸ್ಸಲ್ಲಿ ಒಂಥರಹ ದುಃಖದ ಸನ್ನಿವೇಶ, ಸಂತೋಷ ಅನ್ನೋದು ತುಂಬ ಕಡಿಮೆ. ಏನು ಮಾಡಿದ್ರೂ ಯಾವುದು ಸರಿ ಹೋಗುತ್ತೋ ಇಲ್ವೋ ಎಂಬತಕ್ಕಂಥ ಒಂದು ಆತಂಕದಲ್ಲಿದ್ದೀರಿ. ಆದರೆ ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ದುಃಖದಿಂದ ದೂರ ಇರಬಹುದು. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಒಂದಷ್ಟು ಬಲವಾಗಿ ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕಾದರೂ ಇವತ್ತು ಬಿಲ್ವಪತ್ರೆಯಿಂದ ಶಿವನ ಆರಾಧನೆ ಮಾಡೋದ್ರಿಂದ, ಬಿಲ್ವಪತ್ರೆಯಿಂದ ತಾಯಿ ಮಹಾಲಕ್ಷ್ಮಿಯನ್ನು ಅರ್ಚನೆ ಮಾಡೋದ್ರಿಂದ ನಿಮ್ಮೊಳಗಿರುವಂಥ ಆ ಕ್ಷಣಕ್ಕೆ ಬಂದೊದಗುವಂಥ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ಸಿಂಹರಾಶಿಯಿಂದ ನೀವು ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ತಾಯಿ ಸೀರೆ ರೆಡಿ ಮಾಡ್ತಾ ಇದ್ದೇನೆ. ಇರಲಿ. ಇನ್ನು ಸಿಂಹರಾಶಿ ಅಲ್ಲ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಬಹಳ ಅದೃಷ್ಟ ಮಾಡಿದ್ದೀರಿ. ತಾವು ಅಂದುಕೊಂಡದ್ದನ್ನು ಸಾಧನೆ ಮಾಡುವಂತಹ, ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ಳುವಂತಹ ವಿಶೇಷವಾದಂಥ ದಿನ. ಆದರೆ ಒಳ್ಳೆಯ ಮನಸ್ಸಿನಿಂದ ಮಾಡುವ ಕೆಲಸ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಆ ಫಲ ಸಿಗಬೇಕಾದ್ರೆ ನೀವಿರಬೇಕಾಗಿರ್ತಕ್ಕಂಥ ರೀತಿ ನೀತಿ, ದೇವರ ಧ್ಯಾನ ಅಥವಾ ಮನೇಲಿ ಹಿರಿಯರ ಮಾತಿನಂತೆ ನಡೀತಕ್ಕಂಥದ್ದು, ನಿಮ್ಮ ಗುರು ಹಿರಿಯರು ತಮಗೇನು ಅನುಗ್ರಹವನ್ನು ಮಾಡಿದ್ದಾರೆ, ಯಾವ ಕ್ರಮವನ್ನು ಅನುಸರಿಸಿದ್ರೆ ಅದರ ಫಲಾಫಲಗಳು ಸಿದ್ಧಿಯಾಗುತ್ತೆ ಎಂಬತಕ್ಕಂಥ ರಹಸ್ಯವನ್ನು ಹೇಳಿದ್ದಾರೆ, ಅದರಂತೆ ನೀವು ನಡ್ಕೊಳ್ಳೋದು ಬಹಳ ಉತ್ತಮ. ಹಾಗೆ ಮಾಡೋದ್ರಿಂದ ಭಾಳಷ್ಟು ಅನುಕೂಲವಾದಂತಹ ಕಾರ್ಯಸಿದ್ಧಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಏನೇ ಕೆಲಸ ಮಾಡಬೇಕಾದರೂ ಇವತ್ತಿನ ದಿವಸ ನಾನು ನಂದು ಎಂಬತಕ್ಕಂಥದ್ದು ಅಥವಾ ಎಲ್ಲೋ ನನಗೆ ಗೊತ್ತಿದೆ ಅಂತ ತಾವು ಒಂದು ಹೆಜ್ಜೆ ಮುಂದೆ ಹಾಕೋದು ಅಷ್ಟು ಸಮಂಜಸವಲ್ಲ. ಇದನ್ನು ಸರಿಪಡಿಸ್ಕೊಂಡು ಕ್ರಮವಾಗಿ ನೀವು ಆಲೋಚನೆ ಮಾಡಿದ್ದೇ ಆದರೆ ತಾವು ಏನು ಅಂದುಕೊಂಡ್ರೂ ಇವತ್ತು ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮೊಳಗಿರುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಬೋದು. ಹಾಗೆ ಇವತ್ತು ತಾವು ಏನೇ ಮಾಡಿದ್ರೂ ಯಾವುದೇ ಕೆಲಸದಲ್ಲಾದರೂ ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಸಿಂಹರಾಶಿಯವರಿಗೆ ಬಹಳ ಅದೃಷ್ಟ ಇರತಕ್ಕಂಥ ಕಾಲ. ಈ ಸಮಯದಲ್ಲಿ ಪ್ರಯತ್ನವನ್ನು ಮಾಡಿ. ಸಾಧ್ಯವಾದರೆ ರಾಹುಕಾಲದಲ್ಲಿ ಶಕ್ತಿ ದೇವಾಲಯಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಬನ್ನಿ. ಇದರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ ಅಥವಾ ನಿಮ್ಮ ಕುಲದೇವರ ಆರಾಧನೆ. ಇವತ್ತಿನ ದಿವಸ ಏನೇ ಮಾಡಿದ್ರೂ ಒಂದಿಷ್ಟು ಆಲೋಚನೆ ಮಾಡಿ, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಹಣಕಾಸಿನ ವಿಚಾರದಲ್ಲಿ ಬಹಳ ಜವಾಬ್ದಾರಿ ಬೇಕು. ಎಚ್ಚರಿಕೆಯ ನಡೆ ಇವತ್ತು ನಿಮಗೆ ಲಾಭ ಸಿಗ್ತಕ್ಕಂಥದ್ದು. ಯಾಕೆಂದರೆ ದುಡುಕಿ ಏನಾದರೂ ಒಂದು ತೀರ್ಮಾನ ತಂದುಕೊಂಡ್ರೆ ಅದರಿಂದ ಮತ್ತಷ್ಟು ನೋವು ಅನುಭವಿಸಬೇಕಾಗತ್ತೆ. ಇವತ್ತಿನ ದಿವಸ ನೀವು ಮಾಡುವ ಕಾಯಕದಲ್ಲಿ ಅರ್ಥಪೂರ್ಣವಾದಂತಹ ಬದುಕನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಸರಿಸುಮಾರು ಮಧ್ಯಾಹ್ನ 1 ಗಂಟೆ 15 ನಿಮಿಷದಿಂದ 4:20 ತನಕ ಬಹಳ ಒಳ್ಳೆಯ ಕಾಲ ಇದೆ. ಈ ಸಮಯದಲ್ಲಿ ತಮ್ಮ ತೀರ್ಮಾನ ಬಹಳ ಅಚ್ಚುಕಟ್ಟಾಗಿ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಸಾಧ್ಯವಾದರೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಆರಾಧನೆ ಅಥವಾ ವಿಶೇಷವಾಗಿರ್ತಕ್ಕಂಥ ವಿಷ್ಣು ಆರಾಧನೆ, ತುಳಸಿಯಿಂದ ವಿಷ್ಣು ಭಗವಂತನ ಒಂದು ಅರ್ಚನೆ, ಇದನ್ನು ಕ್ರಮವಾಗಿ ಮಾಡೋದ್ರಿಂದ ಅದರ ಫಲಗಳನ್ನು ಮತ್ತಷ್ಟು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಸಂಕಷ್ಟಗಳು, ಆರ್ಥಿಕ ಪರಿಸ್ಥಿತಿ, ಹಣಕಾಸು ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಚಂಚಲತೆ ಇರತಕ್ಕಂಥದ್ದು, ಒಂದಷ್ಟು ಭಯದ ವಾತಾವರಣ ಆಗುವಂಥದ್ದು, ನಾವು ಅಂದುಕೊಂಡಂಗೆ ಎಲ್ಲ ಆಗುತ್ತೆ ಅಂದ್ಕೊಂಡ್ರೆ ಅಲ್ಲಿ ಕಾರ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಇಂತೆಲ್ಲ ವ್ಯತ್ಯಾಸಗಳಿರ್ಬೋದು. ಆದರೆ ಆರೋಗ್ಯದ ವಿಚಾರ ಇರಲಿ, ವ್ಯವಹಾರಗಳಿರಲಿ, ಹಣಕಾಸಿನ ವಿಚಾರ ಇರಲಿ, ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿ ಇರಲಿ, ಇದರೆಲ್ಲದರ ಮಧ್ಯದಲ್ಲಿ ಬಹಳ ಆಲೋಚನೆ ಮಾಡಬೇಕು, ಎಚ್ಚರಿಕೆಯ ನಡೆಯಬೇಕು. ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 3:15 ಬಹಳ ಒಳ್ಳೆಯ ಕಾಲ ಇದೆ. ಈ ಸಮಯದಲ್ಲಿ ತಮ್ಮ ತೀರ್ಮಾನ, ತಮ್ಮ ನಿಲುವು ಬಹಳ ಯೋಚನೆ ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತು ತಾವು ಯಾವುದೇ ಕೆಲಸ ಮಾಡಿದ್ರೂ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ತುಲಾರಾಶಿಯಲ್ಲಿರ್ತಕ್ಕಂಥವರು 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಪೂರ್ವಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಹಾಗಾಗಿ ತಮ್ಮ ವ್ಯವಹಾರಗಳಲ್ಲಿ, ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಳೋದ್ರಲ್ಲಿ ಇವತ್ತು ಒಂದು ಹೆಜ್ಜೆ ಮುಂದಿರ್ತೀರಿ. ಇವತ್ತಿನ ದಿವಸ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದಷ್ಟು ಆಲೋಚನೆ ಮಾಡಬೇಕು, ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು. ಇವತ್ತು ಸ್ವಲ್ಪ ವ್ಯತ್ಯಾಸ ಆದರೆ ಅದರಿಂದ ಮತ್ತಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ, ಎಚ್ಚರದಿಂದಿರಿ. ಆದಷ್ಟು ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಲಾಭವನ್ನು ಗಳಿಸಬೇಕಾದ್ರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿ ಮಾಡಿ. ಅದರ ಜೊತೆಗೆ ಹಿರಿಯರ ಮಾರ್ಗದಲ್ಲಿ ಹಿರಿಯರು ಏನು ಹೇಳ್ತಾರೆ ಅದನ್ನು ಸ್ವಲ್ಪ ಆದರೂ ಅನುಸರಿಸಬೇಕು. ಯಾಕೆಂದರೆ ಪ್ರತಿ ಕಾಲದಲ್ಲೂ ನಿಮ್ಮ ಜ್ಞಾನವೇ ಸರಿ ಅಂತಲ್ಲ, ಅಥವಾ ತಾವು ಹಾಕುವ ಹೆಜ್ಜೆಯೇ ಸರಿ ಅಂತಲ್ಲ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥ ಲಕ್ಷಣಗಳಿರುತ್ತೆ. ಅದಕ್ಕೆ ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸಿದ್ರೆ ಒಂದಿಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ ವೃಶ್ಚಿಕ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಯಾವ ಹೆಸರು ಬೇಡ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ತೀನಿ. ಆಯ್ತಮ್ಮ, ಮಾತಾಡಿ. ಹಲೋ ಗುರುಜಿ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ ಇಬ್ರು ಮಕ್ಕಳದು ಮದುವೆ ಆಗಿದೆ, ಅವ್ರಿಗೆ ಮಕ್ಕಳು ಇಲ್ರಿ. ಹೆಣ್ಣು ಮಕ್ಕಳು ಮಕ್ಕಳು ಶಿವು ಮೊನ್ನೆ ಒಂದ್ ಅಭಾಷಣ ಐತ್ರಿ, 5 ತಿಂಗಳಾಗಿರಿ. ಅದಕ್ಕ ನಮ್ಮ ಮನೆಯೊಳಗೆ ಏನ್ ಸಮಸ್ಯೆ ಅವ್ರಿ? ಅದಕ್ಕೆ ಸ್ವಲ್ಪ ನಮಗ ಒಬ್ಬಾಕಿ ಮಗಳಿಗೆ 8 ವರ್ಷ ಆಯ್ತ್ರಿ ಮದುವೆ ಆಗಿ. ಒಬ್ಬಾಕಿ ಮಗ 2 ವರ್ಷ ಆಯ್ತ್ರಿ. ಇನ್ನ ಅವ್ರಿಗೂ ಮಕ್ಳು ಇಲ್ರಿ. ಸಸಿದು ಹಿಂಗಾಯ್ತ್ರಿ. ನಮ್ಮ ಮನೆಗೆ ಏನ್ ಸಮಸ್ಯೆ ಅದ? ಸ್ವಲ್ಪ ಏನು ತೊಂದರೆ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸೊಸೆಗಾಗ್ಲಿ ಅಥವಾ ಹೆಣ್ಣು ಮಕ್ಕಳಿಗಾಗಲಿ ನೋಡಿ, ಹೆಣ್ಣು ಕೊಟ್ಟ ಹೆಣ್ಣು ಕುಲಕ್ಕೊರಗು ಅಂತ ಇದೆ. ಅಂದ್ರೆ ನಿಮ್ಮ ಮನೆಯಿಂದ ಮದುವೆ ಮಾಡಿಕೊಟ್ಟ ಮೇಲೆ ಆ ಕುಟುಂಬಕ್ಕೆ ಸೇರ್ತಕ್ಕಂಥದ್ದು, ಇವಳಲ್ಲಿ ಆ ದೋಷ ಬರೋದಿಲ್ಲ. ಅಂದರೆ ಏನಾದರೂ ತಂತ್ರ ಪ್ರಕಾರ ಅಥವಾ ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಶಾಪಗಳೇನಾದ್ರು ಇದ್ದು ಅಥವಾ ಹಿಂದೆ ಏನಾದರೂ ಬೇರೆ ತರಹ ಪೂರ್ವದಲ್ಲಿರ್ತಕ್ಕಂಥ ಶಾಪದಿಂದ ನಮಗೆ ತೊಂದರೆ ಆಗುತ್ತಾ ಅಂತಕ್ಕಂಥ ಚಿಂತನೆ ನಿಮಗೆ ಬೇಡ. ಇನ್ನು ಸೊಸೆಗೆ ಗರ್ಭ ನಿಂತು ಅಬಾರ್ಷನ್ ಆಗಿದೆ. ಗರ್ಭ ನಿಂತು ಅಬಾರ್ಷನ್ ಆದ್ರಿಂದ ನೀವು ಅಲ್ಲೂ ಭಯ ಪಡಬೇಕಾದಿಲ್ಲ. ಏನೋ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಅಮ್ಮ. ಕೊಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಈಗ ನಾನು ಪ್ರೆಗ್ನೆಂಟ್ ಇದೆ, 5 ತಿಂಗಳು ಆದ್ಮೇಲೆ ಅಬೋರ್ಷನ್ ಆಯ್ತು ಗುರುಜಿ. ಬಟ್ ಯಾವ ಕಾರಣಕ್ಕೆ ಆಯ್ತು ಅಂತ ಗೊತ್ತಾಗ್ಲಿಲ್ಲ. ಅದು ನಾನು ಯಾವುದೇ ರೀತಿ ತೊಂದರೆನೂ ನೋಡಿರ್ಲಿಲ್ಲ. 5 ತಿಂಗಳ ಗರ್ಭದಲ್ಲಿತ್ತಮ್ಮ? ಹೌದು ಗುರುಜಿ. 5 ತಿಂಗಳಾದ್ಮೇಲೆ ಸ್ಕ್ಯಾನಿಂಗ್ ಹೋಗಿದಾಗ ಆಗ ವ್ಯತ್ಯಾಸ ಆಯ್ತಾ, ಅಥವಾ ಸ್ಕ್ಯಾನಿಂಗ್ ಅಲ್ಲಿ ಹೇಳಿದ್ರ ಈ ತರ ಹಾರ್ಟ್ ಬೀಟ್ಸ್ ಕಡಿಮೆ ಇದೆ ಅಥವಾ ಏನಾದ್ರು ಬೇರೆ ತರ ಸಮಸ್ಯೆ ಇದ್ದು ತೆಗೆಸಿದ್ರ ಅಥವಾ ನ್ಯಾಚುರಲ್ ಆಗಿ ಅದಷ್ಟೇ? 5 ತಿಂಗಳ ಆದ್ಮೇಲೆ ನನಗೆ ಸ್ವಲ್ಪ ನೀರು ಹೋಯ್ತು. ಸೊ ನೀರು ಹೋಗೋಣ ನಾವು ಹಾಸ್ಪಿಟಲ್ ಹೋಗಿದ್ವಿ. ಅಲ್ಲಿ ಫಸ್ಟ್ ಅಬ್ನಾರ್ಮಲ್ ಸ್ಕ್ಯಾನ್ ಅಂತ ಇರುತ್ತೆ, ಅದು ಮಾಡಿದ್ವಿ. ಅಲ್ಲಿ ನೋಡಿದಾಗ ನೀರೆಲ್ಲ ಇತ್ತು. ಆಮೇಲೆ ಮತ್ತೆ ಟ್ಯಾಬ್ಲೆಟ್ ಕೊಟ್ಮೇಲೆ ಅದು ಕಂಟ್ರೋಲ್ ಆಗ್ಲಿಲ್ಲ, ಹೋಗೋದು ನೀರು ಹೋಗೋದು. ನೀರು ಒಂದೇ ದಿನಕ್ಕೆ ಹೋದ್ಮೇಲೆ ಪೂರಾ ನೀರು ಖಾಲಿ ಆಗಿದೆವಮ್ಮ, ಬೇಡ ಅಬೋರ್ಷನ್ ಮಾಡಿಸಿ ಅಂತ ಹೇಳಿದ್ರು. ಅಲ್ಲಿ ಆ ಥರ ಇದೆ. ಅಂದರೆ ನಿಮ್ಮ ಪ್ರಾರಂಭಿಕವಾಗಿ ನೋಡು, ಈ ಸತಿ ಆದ ತಪ್ಪು ಇನ್ನು ಮುಂದಿನ ಸತಿ ಆಗೋದು ಬೇಡ. ನಿನಗೆ ಗರ್ಭದ ಚೀಲ ಚಿಕ್ಕದಾಗಿದ್ದು, ಮಗು ಬೆಳವಣಿಗೆಯಲ್ಲಿ ಸ್ವಲ್ಪ ಮಗು ಬೆಳವಣಿಗೆ ಜಾಸ್ತಿ ಆದಾಗ ಗರ್ಭ ತಡಿಲಿಕ್ಕಾಗ್ದಿರ ಅಲ್ಲಿ ಈ ತರಹ ವ್ಯತ್ಯಾಸಗಳಾಗ್ತಿರುತ್ತೆ.
ಅದಕ್ಕೆ ಪ್ರಾರಂಭಿಕ ಹಂತದಲ್ಲೇ ಅದಕ್ಕೆ ಸ್ಟಿಚಿಂಗ್ ಹಾಕುವಂಥದ್ದು, ಅದನ್ನು ಸರಿಪಡಿಸುವಂಥದ್ದು, ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡೋದಕ್ಕೆ ಇವತ್ತು ತುಂಬ ಚೆನ್ನಾಗಿದೆ. ಆದರೆ ನೀವು ತೋರಿಸ್ತಿರ್ತಕ್ಕಂತಹ ವೈದ್ಯರು ಪ್ರಾರಂಭಿಕ ಹಂತದಲ್ಲೇ ಅದನ್ನು ಸರಿಯಾದ ಗಮನಿಸ್ಕೊಂಡು ಮಗು ಬೆಳವಣಿಗೆ ನಿನ್ನ ಗರ್ಭದಲ್ಲಿ ತಡೆಯೋಕ್ಕಾಗುತ್ತಾ, ಆ ತೂಕ ನೀನು ತಡೆಯೋ ಶಕ್ತಿ ನಿನ್ನಲ್ಲಿದೆಯಾ, ಅದನ್ನು ತಿಳಿದು ಅದಕ್ಕೆ ಬೇಕಾದಂತಹ ಒಂದು ಉಪಯುಕ್ತ ಮಾಹಿತಿ ನೀನು ಕೊಟ್ಟಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಇದು ದೋಷ ಅಲ್ಲ. ಏನು ತಲೆ ಕೆಡಿಸ್ಕೋಬೇಡ, ಸದ್ಯದಲ್ಲಿ ಪುನಃ ಗರ್ಭ ನಿಲ್ಲತ್ತೆ, ಧೈರ್ಯವಾಗಿರು. ಆಗಿರ್ತಕ್ಕಂಥದ್ದನ್ನೇ ಮನಸ್ಸಲ್ಲಿಟ್ಟುಕೊಂಡು ಕೊರಗೋದು ಬೇಡ. ಭಗವಂತ ಮತ್ತೊಮ್ಮೆ ನಿನ್ನ ಸಂತಾನವನ್ನು ಕರುಣಿಸ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ಧನುರಾಶಿಯಿಂದ ಖಂಡಿತಪ್ಪ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗತಕ್ಕಂಥ ಕಾಲ. ನಿಮ್ಮೇಲಿರುವಂತಹ ಒಂದಷ್ಟು ಸಮಸ್ಯೆಗಳು, ದೋಷಗಳು ಅಥವಾ ಏನಾದರೂ ಬೇರೆ ತರಹ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ದೂರ ಮಾಡ್ಕೊಳ್ತಕ್ಕಂಥ ಕಾಲವೂ ಹೌದು. ಇವತ್ತಿನ ದಿವಸ ತಾವು ಸಾಧ್ಯವಾದಷ್ಟು ಈ ಶುಭ ದಿನ ಮಧ್ಯಾಹ್ನ 12ರಿಂದ 1:40 ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಈ ಸಮಯ ಅಷ್ಟು ಸಮಂಜಸವಾಗಿರತಕ್ಕಂಥದ್ದಲ್ಲ. ಈ ಒಂದು ಸಮಯದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳು ನಿಮ್ಮನ್ನು ಹೆಗಲೇ ಇರಬಹುದು. ಅದರಿಂದ ಈ ಒಂದು ಸಮಯವನ್ನು ದಾಟಿದ ನಂತರ ತಮ್ಮ ಮನಸ್ಸಲ್ಲಿ ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಓಂ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ, ಆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ದುರ್ಗೆಯ ನಾಮಾಂಕಿತದಲ್ಲಿ ಆ ತಾಯಿಯ ಹೆಸರು ಹೇಳಿಕೊಂಡು ಸಣ್ಣ ಮಕ್ಕಳಿಗೆ ಒಂದಿಷ್ಟು ಜೇನುತುಪ್ಪನೋ, ಸಕ್ಕರೆನೋ, ಬೆಲ್ಲನೋ ಇಂತಹದ್ದನ್ನು ಕೊಟ್ಟರೂ ಸಾಕಷ್ಟು ಅರ್ಥಗರ್ಭಿತವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹ ಚೆನ್ನಾಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆ ತರಬೇಕಾದ್ರೆ ದೃಢ ಸಂಕಲ್ಪ ಬೇಕು. ಯಾರೊಬ್ಬರ ಮಾತಿನಂತೆ ಬೇಡ, ನಿಮಗೆ ಸರಿ ಅನ್ಸೋದನ್ನು ನೀವು ಮಾಡಿ. ಯಾಕೆಂದರೆ ಇನ್ನೊಬ್ಬರನ್ನ ತೃಪ್ತಿಪಡಿಸೋಕ್ಕೆ ಖಂಡಿತ ನಿಮಗೆ ಸಾಧ್ಯವಿಲ್ಲ. ಇವತ್ತು ಭಗವಂತನ ಕೃಪಾಶೀರ್ವಾದದಿಂದ ತಾವು ಹಾಕುವ ಹೆಜ್ಜೆನಲ್ಲಿ ಒಂದಿಷ್ಟು ಒಳಿತಿದೆ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:15 ಬಹಳ ಅರ್ಥಗರ್ಭಿತವಾದಂತಹ ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಆ ಯೋಗದಲ್ಲಿ ಇವತ್ತಿನ ದಿವಸ ಶನೈಶ್ಚರ ಮಂತ್ರವನ್ನು ಉಚ್ಚಾರಣೆ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ಉಚ್ಚರಿಸೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದಲೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಭಗವಂತನ ಕೃಪೆ ಹೊಂದಿದ್ರೆ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಆದರೆ ಒಂದಷ್ಟು ಮಟ್ಟಿಗೆ ಸಮಸ್ಯೆ ಎಂಬತಕ್ಕಂಥದ್ದಿದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಮನಸ್ಸು ನೆಮ್ಮದಿಲ್ದಿರ ಆಗ್ಬೋದು, ಅಧಿಕವಾದಂತಹ ಚಂಚಲತೆ, ಒಂದಷ್ಟು ಭಯದ ವಾತಾವರಣವೂ ಇರಬಹುದು. ಏನೇ ಇದ್ರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗಿರೋದ್ರಿಂದ ಎಲ್ಲೂ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ನಿರ್ಣಯ, ತೀರ್ಮಾನ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಅರ್ಥಗರ್ಭಿತವಾದಂತಹ ಬದುಕನ್ನು ಕಾಣುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡಿಕೊಳ್ಳುವಂಥದ್ದು, ಮನಸ್ಸಲ್ಲಿ ನೋವುಂಟಾಗುವಂಥದ್ದು, ಅಥವಾ ಯಾರೋ ಏನೋ ಅಂತಾರೆ ಅಂತ ನೀವು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇದೆಲ್ಲವನ್ನು ದೂರ ಮಾಡಿಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬನ್ನಿ ವೃಕ್ಷ ಅಥವಾ ಬಿಲ್ವ ವೃಕ್ಷ ಅಥವಾ ವಿಶೇಷವಾಗಿರ್ತಕ್ಕಂಥ ಬಿಳಿ ಎಕ್ಕದ ಗಿಡ, ಇಂತಹ ಗಿಡಗಳ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಕುಂಭರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಮಸ್ಯೆ ಅಂದ್ಕೊಂಡ್ರೆ ದೊಡ್ಡ ಸಮಸ್ಯೆ ಆಗಬಹುದು. ಆದರೆ ಸಮಸ್ಯೆಗೊಂದು ಪರಿಹಾರ ಅಂತೂ ಖಂಡಿತ ಇದ್ದೇ ಇದೆ. ಇವತ್ತಿನ ದಿವಸ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಬೋದಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ, ಜೊತೆಗೆ ನಿಮ್ಮ ಮಾತೃಶ್ರೀಯವರ ಅಂದರೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ನಿಮ್ಮ ತಾಯಿಯವರ ವಯಸ್ಸಲ್ಲಿರ್ತಕ್ಕಂಥ ಆ ವಯಸ್ಸಿನ ಹಿರಿಯರಿಗೆ ಏನಾದರೂ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಹಣ್ಣೋ ಹಂಪಲೋ ಅಥವಾ ತಿನ್ನಲಿಕ್ಕೆ ಒಂಚೂರು ಪದಾರ್ಥನೋ, ಅಥವಾ ಯಾರು ತುಂಬ ಬಡತನದ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಏನಾದರೂ ಒಂದು ವಸ್ತ್ರದಾನವನ್ನು ಮಾಡಿ ಇವತ್ತು ದಿವಸ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾರೆ ಗುರುಜಿಯಿಂದ. ಬನ್ನಿ, ಹಾಗಿದ್ರೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ.
ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಊರು ಬೇಡ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು ಮೇಡಮ್. ಮಾತಾಡಿ. ಹಲೋ ಹಲೋ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಜಿ ನಮಸ್ತೆ ಅಮ್ಮ, ಹೇಳು ತಾಯಿ. ಗುರುಜಿ, ನನ್ನ ಬಗ್ಗೆ ಮಾತಾಡ್ಬೇಕಿತ್ರಿ ಗುರುಜಿ. ಹೇಳಮ್ಮ. ನಂಗೆ ಸಂತಾನ ಬಗ್ಗೆ ಮಾತಾಡ್ಬೇಕಿತ್ರಿ ಗುರುಜಿ. ಹೇಳಮ್ಮ. ವಯಸ್ಸು 37 ವಯಸ್ಸು ಗುರುಜಿ, ಇನ್ನು ಸಂತಾನ ಆಗಿಲ್ರಿ. ಅದಕ್ಕೆ ಆಗ್ತದೆ ಇಲ್ಲ ಅಂತ ಕೇಳ್ಬೇಕಾಗಿತ್ರಿ ಗುರುಜಿ. 37 ವರ್ಷ. ನಿನ್ನ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ ಬಹಳ ವರ್ಷ, ಚಿಕ್ಕ ವಯಸ್ಸು ಮಾಡಿದಾರೆ ಗುರುಜಿ. 19ರಿಂದ 20 ವರ್ಷ ಆಗೈತ್ರಿ. ಮತ್ತೆ ಯಾಕೆ ಇಷ್ಟು ವರ್ಷ ಯಾಕೆ ನಂಗೆ ಸಂತಾನ ಆಗಿಲ್ಲ? ನಿನ್ನ ಗರ್ಭನ ಇಲ್ಲೇ ಇಲ್ವಾ? ನಿನ್ನ ಮಂತ್ಲಿ ಡೇಟ್ ಸರಿಯಾಗಿಲ್ವಾ? ಮಂತ್ಲಿ ಡೇಟ್ ಕರೆಕ್ಟ್ ಆಗೈತ್ರಿ ಗುರುಜಿ. ಆದ್ರೂ ತೋರ್ಸಿದ್ರಿ, ದವಾಖಾನೆಲ್ಲ ತೋರ್ಸಿನ್ರಿ, ಆಗ್ತೈತಿ ಅಂತ ಹೇಳ್ತಾರ್ರಿ. ಆದ್ರೂ ಆಗ್ತಾ ಇಲ್ರಿ. ಆಮೇಲೆ ಎಲ್ಲಿ ಕೇಳಿದ್ರು ಆಗ್ತೈತಿ ಅಂತ ಹೇಳ್ತಾರ್ರಿ, ಆಗ್ತಾ ಇಲ್ರಿ. ಏನಾದ್ರೂ ಸಮಸ್ಯೆ ಇದ್ರೆ ಹೇಳ್ರಿ. ಹಿರಿಯರ ಶಾಪ ಅದ್ರಿ, ದೇವರ ಶಾಪ ಅದ್ರ ಗೊತ್ತಾಗ್ತಾ ಇಲ್ರಿ ಗುರುಜಿ. ಇಲ್ಲಿ ಹಿರಿಯರ ಶಾಪ, ದೇವರ ಶಾಪ ಇದೆಲ್ಲ ಅಲ್ಲ ಮುಖ್ಯ. ನಿಮ್ಮ ಮದುವೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ರಿ, ಬೇಡ ಅಂತ ಮಾಡಿದಾರೆ ರೀ. ಅದಕ್ಕಾಗಿ ಏನಾದ್ರು ಯಾರ್ದು ಶಾಪ ಐತಿ ಏನು ಅಂತ ಗೊತ್ತಾಗ್ತಾ ಇಲ್ರಿ. ಇಲ್ಲ ತಾಯಿ, ಇನ್ನೊಬ್ಬರ ಶಾಪದಿಂದ ಅಥವಾ ಕುಟುಂಬದ ಶಾಪದಿಂದ ಇದಾಗುವಂಥದ್ದಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಬಹಳ ಕ್ಲಿಯರ್ ಆಗಿ ನಿನ್ನ ಸ್ವರದಲ್ಲಿ, ನಿನ್ನ ಗರ್ಭದಲ್ಲಿ ಏನು ದೋಷ ಇಲ್ಲ ಅನ್ನೋದು ಬಹಳ ಸ್ಪಷ್ಟತೆ ಇದೆ. ಆದರೆ ಇಲ್ಲಿ ನಿಮ್ಮ ದಾಂಪತ್ಯನೇ ಬಹಳ ಮುಖ್ಯವಾಗಿದೆ. ಅದಕ್ಕಾಗಿ ಒಂದಿಷ್ಟು ವೈದ್ಯರ ಸಲಹೆ ಬೇಕಾಗತ್ತಮ್ಮ. ಇನ್ನೊಂದು ಸತಿ ಮೆಡಿಕಲಲ್ಲಿ ಸರಿಯಾದ ವೈದ್ಯರ ಸಲಹೆ ತೆಗೆದುಕೊಂಡು ನೀನು ಮತ್ತು ನಿಮ್ಮ ಮನೆಯವರು ಇಬ್ಬರು ಸ್ವಲ್ಪ ಒಂಚೂರು ಮೆಡಿಸಿನ್ಸ್ ತಗೊಳ್ಳಿ, ಒಂದಿಷ್ಟು ಬೇಕಾಗಿರುವ ಔಷಧಿಗಳು ತಗೊಳ್ಳಿ. ಯಾಕೆಂದರೆ ನೋಡಮ್ಮ, ದಿನ ಕಳೆದಂಗೆಲ್ಲ ನಿನ್ನ 19ನೇ ವರ್ಷದಲ್ಲಿ ಮದುವೆ ಅಂತೀಯ, ಈಗ 37 ವರ್ಷ ಅಂತಿದ್ಯಾ. ಅಂದರೆ ಎಷ್ಟಮ್ಮ? ಹಲೋ, ಈಗ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಎಷ್ಟು ವರ್ಷ ಆಯ್ತು ತಾಯಿ? 19-20 ವರ್ಷ ಆಗಿದ್ರಿ ಗುರುಜಿ. ಇವಾಗ ನೋಡು ತಾಯಿ, ಆಗಬೇಕು ಕೂಡ ಆಗೈತ್ರಿ ಗುರುಜಿ. ಆದ್ರೂ ಆಗಿಲ್ರಿ. ಇನ್ನೊಂದ್ಸಲ ಮಾಡ್ಬೇಕನ್ನೋ ಆಸೆ ಐತ್ರಿ. ಮಾಡಿಸ್ಬೇಕು ಗೊತ್ತು ಬೇಡ ಆಗ್ತದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಮ್ಮ, ಇತ್ತೀಚೆಗೆ ನೋಡು, ಹಿಂದಿನ ಟೆಕ್ನಾಲಜಿಗೂ ಇವತ್ತಿಗೂ ತುಂಬಾ ವ್ಯತ್ಯಾಸ ಇದೆ. ಏನಂದ್ರೆ ಕೈಯಲ್ಲಿ ದುಡ್ಡು ಬೇಕಮ್ಮ. ನಿನ್ನ ಅಪೇಕ್ಷೆ, ನಿನ್ನ ಆಸೆ, ತುಂಬಾ ದುಡ್ಡು ಖರ್ಚು ಮಾಡಿದ್ವಿ ಗುರುಜಿ, ಆದ್ರೂ ಆಗ್ತಾ ಇಲ್ರಿ. ಇದೊಂದ್ಸಲ ಮಾಡಿಸ್ಬೇಕನ್ನೋ ಆಸೆ ಐತ್ರಿ. ಆಗ್ತಿದ್ರೆ ಚಲೋ ಆಗತ್ತಾರ. ಈಗ ದುಡ್ಡು ಹೋಗ್ತಾರ ಈ ಕಡೆ, ಚಿಂತೆ ಆಗಿದೆ ರೀ. ಅಮ್ಮ, ಇವತ್ತು ದುಡ್ಡು ಖರ್ಚು ಮಾಡಿದ್ರೆ ಖಂಡಿತ ನಿನಗೆ ಸಂತಾನ ಆಗುತ್ತೆ. ನಿನಗಾಗಲ್ಲ ಅಂತಿಲ್ಲ. ನಿನ್ನ ಸ್ವರದಲ್ಲಿ ಆ ಶಕ್ತಿ ಇದೆ. ಆದರೆ ಸರಿಯಾದ ವೈದ್ಯರ ಸಲಹೆ ಬೇಕು. ವೈದ್ಯರ ಸಲಹೆ ಬೇಕು. ಸರಿಯಾದಂತಹ ಕ್ರಮಬದ್ಧವಾದಂತಹ ಟ್ರೀಟ್ಮೆಂಟ್ ನಿನಗಾಗಬೇಕು. ಅವಾಗಷ್ಟೇ ಸಾಧ್ಯ. ಯಾಕೆಂದ್ರೆ ಈಗ ಅಲ್ಲಿ ಏಜ್ ಮುಗೀತು. ಜೊತೆಗೆ 19 ವರ್ಷ 20 ವರ್ಷ ಆಗಿದೆ. ಈಗ ನಿನ್ನ ಗರ್ಭದಲ್ಲಿ ಆ ಮಗುನ ಇಟ್ಕೊಂಡು ಸಂರಕ್ಷಣೆ ಮಾಡಿ ಅದನ್ನು ಬೆಳೆಸಿ ದೊಡ್ಡದನ್ನು ಮಾಡಿ ನಿನಗೆ ನಾವೊಂದು ಎಲ್ಲ ಕಷ್ಟನೇ. ಮತ್ತು ನೋಡು, ಒಂದು IVF ಹೋದ್ರೆ ಒಂದು ಮಗು ಆಗಲ್ಲ, ಅಲ್ಲಿ 2 ಮಕ್ಕಳೇ ಆಗುವಂಥದ್ದು. ಅಲ್ಲಿ 2 ಮಕ್ಕಳು ಆಗುವಂಥದ್ದು ಇರುತ್ತೆ. ಆದರೆ 100ಕ್ಕೆ 100 ಪಾಲು ನಿನ್ನ ಗರ್ಭದಲ್ಲಿ ಸಂತಾನ ಆಗತ್ತೆ. ಆದರೆ ಅದಕ್ಕೆ ಖರ್ಚು ವೆಚ್ಚ ಅದೆಲ್ಲ ನೋಡೋರು ಯಾರು ತಾಯಿ? ಅಷ್ಟು ಖರ್ಚು ತಡೆಯೋರನ್ನ ತಡಿತಾರಮ್ಮ. ನಿಮ್ಮ ಮನೇಲಿ ಆ ಶಕ್ತಿ ಇದೆಯಾ? ದುಡ್ಡು ಜಾಸ್ತಿ ಖರ್ಚಾಗತ್ತಲ್ಲಮ್ಮ, ಖರ್ಚು ನೀನು ತಡೆಯೋ ಶಕ್ತಿ ಇದೆಯಾ ನಿಮ್ಮ ಮನೇಲಿ? ಗುರುಜಿ ಮಾಡ್ತಾರ್ರಿ, ಆದಷ್ಟು ಅದಕ್ಕೆ ಮಾಡೋದು ಅದಕ್ಕಾದ್ರೂ ಮಾಡೋಣ ಅಂತಾರ್ರಿ. ಮನೆಯವರು ತುಂಬಾ ಚಲೋ ಒಳ್ಳೆಯವರಿದ್ದಾರೆ ಗುರುಜಿ. ಅವ್ರಿಗೆ ಸಮಸ್ಯೆ ಇಲ್ಲ. ಒಂದ್ ಕೆಲಸ ಮಾಡು ತಾಯಿ, ಒಂದ್ ಕೆಲಸ ಮಾಡು. ಬೆಂಗಳೂರು ಸಿಟಿನಲ್ಲಿ ಸರಿಯಾದಂತಹ ಸಾಕಷ್ಟು ಜನ ಒಳ್ಳೆ ವೈದ್ಯರಿದ್ದಾರೆ. ಒಂದ್ಸತಿ ಬೆಂಗಳೂರು ಸಿಟಿಗೆ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಒಂದು ಸರಿಯಾದಂಥ ವೈದ್ಯರು, ನಾನು ಇಂಥವ್ರು ಅಂತ ನಾನು ಹೆಸರು ಹೇಳಕ್ ಆಗೋದಿಲ್ಲ, ಆದರೆ ಇಲ್ಲಿ ಸಾಕಷ್ಟು ಒಳ್ಳೆ ನಿಪುಣರಿದ್ದಾರೆ. ಸರಿಯಾದಂತಹ ಇಂತಹ ಒಂದು ವಿಚಾರದಲ್ಲಿ ಒಳ್ಳೆ ಹೆಸರು ಮಾಡಿರುವಂಥವ್ರು ಇದ್ದಾರೆ. ಒಂದ್ಸತಿ ಕನ್ಸಲ್ಟ್ ಮಾಡು, ಖಂಡಿತ ನಿನ್ನ ಸಂತಾನ ಆಗುತ್ತೆ, ನಿನ್ನ ಗರ್ಭ ನಿಲ್ಲುತ್ತೆ. ಈಗ ಗುರುಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ವಿಶೇಷವಾಗಿರ್ತಕ್ಕಂಥ ಆಡಿ ಶುಕ್ರವಾರದಂದು ದೇವಿ ವರಮಹಾಲಕ್ಷ್ಮಿ ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಪೂಜೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದೇ. ಇದೇನಿದು ಗುರುಗಳು ಹೋದ ವಾರನೇ ಮುಗಿಸಿದ್ರಲ್ಲ ವರಮಹಾಲಕ್ಷ್ಮಿ ಅಂತ. ಈ ಒಂದು ವರಮಹಾಲಕ್ಷ್ಮಿಯನ್ನು ಈ ಬಾರಿ
ಈ ಒಂದು ಶ್ರಾವಣ ಮಾಸದಲ್ಲಿ 5 ಶುಕ್ರವಾರವು ಬಂದಿರತಕ್ಕಂಥದ್ದಿದೆ. ಈ 5 ಶುಕ್ರವಾರದಲ್ಲಿ ಯಾವ ಶುಕ್ರವಾರವಾದ್ರೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ಬೋದು. ಅದು ಹೇಗೆ ಗುರುಗಳೇ? ಈಗ ಸಾಮಾನ್ಯವಾಗಿ ಕೆಲವೊಂದಷ್ಟು ಕಾರಣಾಂತರಗಳಿಂದ ಯಾರಾದ್ರೂ ಕೂಡ ಮೊದಲನೇ ಶುಕ್ರವಾರ ಅಪ್ಪಿತಪ್ಪಿ ಮಾಡಲಿಲ್ಲ, ಕಾರಣಾಂತರಗಳಿಂದ ಮಿಸ್ ಆಗೋಗಿದೆ ಅಂದರೆ ನಿಮಗೆ ಇನ್ನ 4 ಶುಕ್ರವಾರ ಇದೆ. ಈ ಶುಕ್ರವಾರ ಮುಗಿದು ಇನ್ನ 3 ಶುಕ್ರವಾರ ಇದೆ. ಈ 3 ಶುಕ್ರವಾರದಲ್ಲೂ ಕೂಡ ಗುರುಗಳೇ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಪ್ರಾರಂಭ. ಹೌದು. 2 ಪ್ರಾರಂಭ ಆದರೆ ಇನ್ನು ಉಳಿದಿರತಕ್ಕಂತಹ ಶುಕ್ರವಾರ ಶ್ರಾವಣದಲ್ಲಿ ಆಗ ಈ ಕಾರ್ಯಕ್ರಮವನ್ನು ಮಾಡಬಹುದು. ಆದರೆ ಒಂದು ಮಾಸಕ್ಕೆ 4 ವಾರ, ಆ 4 ಶುಕ್ರವಾರಗಳಲ್ಲೂ ಇರತಕ್ಕಂಥದ್ರಲ್ಲಿ ಮೊದಲನೇದು ಶ್ರಾವಣ ಪ್ರಾರಂಭ ಬರತಕ್ಕಂಥ ಶುಕ್ರವಾರ, ಅದು ಆಡಿ ಶುಕ್ರವಾರ, ಸಂಪತ್ ಶುಕ್ರವಾರ ಅಂತಲೇ ಹೇಳ್ತಾರೆ. 2ನೇ ಶುಕ್ರವಾರ ವರಮಹಾಲಕ್ಷ್ಮಿಯಾಗಿ ಪ್ರಾರಂಭಿಸ್ತಕ್ಕಂಥದ್ದು. 2ನೇ ಶುಕ್ರವಾರ ಮಾಡ್ಲಿಕ್ಕೆ ಆಗದಿದ್ದವರು ಮುಂದುವರಿಸುತ್ತಾ ಮುಂದಿನ ಶುಕ್ರವಾರ ಅಥವಾ ಅದಕ್ಕೆ ಮುಂದಿನ ಶುಕ್ರವಾರ ಮಾಡಬಹುದು. ಅಕಸ್ಮಾತ್ ಅಲ್ಲಿ ಅದೂ ಆಗ್ಲಿಲ್ಲ ಅಂದ್ರೆ ಅನಂತ ಪದ್ಮನಾಭ ಅಂತಕ್ಕಂಥದ್ದಿದೆ. ಅನಂತ ಪದ್ಮನಾಭ ವ್ರತದಲ್ಲಿ ಆಗ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನವನ್ನ ಆಗು ಸಹಿತ ನೀವು ಕಾರ್ಯಸಿದ್ಧಿ ಮಾಡಬಹುದು. ಆಗ ಅದರ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ಬಹುದು. ವರಮಹಾಲಕ್ಷ್ಮಿನ ಯಾರೂ ಬಿಡೋರಲ್ಲ. ಆದ್ರೆ ಇಲ್ಲಿ ಒಂದು ನ್ಯೂನ್ಯತೆ ಏನಾಗುತ್ತೆ, ಸಮಸ್ಯೆ ಏನಾಗುತ್ತೆ ಅಂದ್ರೆ ವರಮಹಾಲಕ್ಷ್ಮಿಯ ಮಾಡುವ ಕಾಲದಲ್ಲಿ ಎಲ್ಲಾ ಸಿದ್ಧತೆ ಆಗಿರುತ್ತೆ, ಹೆಣ್ಣು ಮಕ್ಕಳದೇನಾದ್ರು ಒಂದಿಷ್ಟು ಅಚಾತುರ್ಯ ಆಗೋಗ್ಬಿಡುತ್ತೆ. ಸಾಮಾನ್ಯಕ್ಕೆ ಯಾವ ಹೆಣ್ಣಿಗೂ ಸಹಿತ, ಆದರೆ ಅದು ದೋಷ ಅಲ್ಲ. ನೋಡಿ, ತುಂಬಾ ಜನ ಹೆಣ್ಣು ಮಕ್ಕಳು ಈ ತರ ಆದಾಗ ಮನೆಗಳಲ್ಲಿ ಕಣ್ಣೀರು ಹಾಕ್ತೀರಿ, ಸಮಸ್ಯೆ ತಂದ್ಕೊಳ್ತೀರಿ, ಅಥವಾ ಕುಟುಂಬದಲ್ಲಿ ಕಲಹ ಶುರುವಾಗ್ಬಿಡುತ್ತೆ. ಮನೆಯಲ್ಲಿ ಅತ್ತೆನೂ ಸುಮ್ಮನೆ ಇರಲ್ಲ, ಸೊಸೆನೂ ಸುಮ್ಮನೆ ಇರಲ್ಲ. ನೋಡು, ನಮ್ಮ ಮನೆಗೆ ಒಳ್ಳೆ ಹಬ್ಬದ ಟೈಮು, ಇವಳು ಮೂಲೆ ಕೂತ್ಕೊಂಡ್ಲು ಅಂತಾರೆ. ಅದು ಆಡು ಮಾತು. ಆದರೆ ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ, ಯಾವುದೇ ಒಂದು ಹೆಣ್ಣಿಗೆ ಇದು ಶಾಪವಲ್ಲ, ಯಾವುದೇ ಒಂದು ಹೆಣ್ಣಿಗೆ ಇದು ದೋಷವಲ್ಲ. ಯಾಕೆಂದ್ರೆ ಅದು ಪ್ರಕೃತಿ ತತ್ವವಾಗಿ ಆಗ್ತಕ್ಕಂಥದ್ದು. ನೋಡಿ, ಗರ್ಭ ನಿಲ್ಲಿಲ್ಲ, ಸಂತಾನ ಆಗಲಿಲ್ಲ, ಆ ತಾಯಿಯ ನೋವು ಅದು ಹೇಳ್ತಿರೋದು. ಆ ತಾಯಿ ಸೆರಗೊಡ್ಡಿ ಬೇಡ್ತಿದ್ದಾಳೆ ಇವತ್ತಿನ ದಿವಸ, ಭಗವತಿ ನನಗೊಂದು ಸಂತಾನವನ್ನು ಕರುಣಿಸಮ್ಮ ಅಂತ. ಕಲ್ಲೊಂದು ದೇವರು ಯಾರು ಇಂಥ ಕಡೆ ಹೋಗಿ ಪೂಜೆ ಮಾಡ್ಸಕ್ಕೆ ರೆಡಿ, ಇಂಥದ್ದೊಂದು ಶಾಂತಿ ಮಾಡಿಸ್ಲಿಕ್ಕೆ ರೆಡಿ, ಇಂತಹದ್ದೊಂದು ಮರ ಸುತ್ತಲಿಕ್ಕೆ ರೆಡಿ. ಇಷ್ಟೆಲ್ಲ ಮಾಡುವಂತಹ ಆ ತಾಯಿನ ನೋಡಿದ್ರೆ ಎಷ್ಟೋ ಜನ ಹೆಣ್ಣುಮಕ್ಕಳು, ನೀವು ಮದುವೆ ಆಗಿ ಸ್ವಲ್ಪ ದಿವಸ ಈಗ ಸದ್ಯಕ್ಕೆ ನಮಗೆ ಸಂತಾನ ಬೇಡ ಅಂತ ನಿಮ್ಮದೇ ಆದಂತಹ ನಿಲುವು ತೀರ್ಮಾನ ತಗೊಂಡು ನಿಮ್ಮದೇ ಆದಂತಹ ಒಂದಷ್ಟು ಧೀರ್ಯನ ನಡೀತಿರ್ತಿರಲ್ಲ, ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತಿನ ದಿವಸ ಆ ತಾಯಿ ಸಂತಾನ ಇಲ್ಲದಿರ ಒಂದು ಹೆಣ್ಣಿಗೆ ಹೆಣ್ಣುತನ ಅಂತಕ್ಕಂಥದ್ದು, ಒಂದು ಹೆಣ್ಣಿಗೆ ಗರ್ಭ ಧರಿಸಿ ಅವಳೊಂದು ಸಂತಾನ ಆದರೆ, ಅವಳೊಂದು ಮಗುವಿಗೆ ಜನ್ಮ ಕೊಟ್ಟರೆ ಆಗ ಹೆಣ್ಣಿಗೆ ಪರಿಪೂರ್ತಿಯ ಒಂದು ಅನುಷ್ಠಾನ ಅಂತಕ್ಕಂಥದ್ದು ನಮ್ಮ ಹಿಂದಿನಿಂದ ಬಂದಿದೆ. ಅದರಲ್ಲೂ ಆಕೆ ಕುಟುಂಬ ಸುಮ್ಮನೆ ಇರ್ಬೋದೇನೋ, ಆ ಸುತ್ತಮುತ್ತ ಇರತಕ್ಕಂಥ ಪರಿಸರ ಇದೆಯಲ್ಲ, ಆ ಪರಿಸರದಲ್ಲಿರ್ತಕ್ಕಂಥವ್ರು ಆಡುವಂತಹ ಆ ಚೇಷ್ಟೆಯ ಮಾತುಗಳಿಗೆ ಆ ತಾಯಿ ದಿನಾ ಸತ್ತು ಬದುಕಬೇಕು. ಹಾಗಾಗಿ ಇಂಥ ಹೆಣ್ಣು ಮಕ್ಕಳನ್ನು ನಿಂದಿಸ್ತಕ್ಕಂಥದ್ದು, ಇಂಥ ಹೆಣ್ಣುಮಕ್ಕಳ ಮೇಲೆ ಬೆರಳು ಮಾಡಿ ತೋರಿಸ್ತಕ್ಕಂಥದ್ದು, ಇಂಥ ಹೆಣ್ಣುಮಕ್ಕಳಿಗೆ ಅಯ್ಯೋ ಸಂತಾನ ಆಗಲಿಲ್ಲಂತೆ ನೋಡುವಂಥ ಒಂಥರ ಕನಿಕರ ತೋರಿಸೋ ಥರ ಮಾಡಿ ಅವಳು ಕಣ್ಣೀರು ಹಾಕಿಸುವಂಥ ಕೆಲಸಕ್ಕೆ ಸಾಕಷ್ಟು ಜನ ಮುಂದಾಗ್ತೀರಿ. ಆದರೆ ಇದರಷ್ಟು ಘೋರ ಅಪರಾಧ ಇನ್ನೊಂದಲ್ಲ. ಯಾವತ್ತು ಇಂಥ ಹೆಣ್ಣುಮಕ್ಕಳ ಮಾತ್ರ ನೀವು ನಿಂದಿಸಲೂಬಾರ್ದು, ಆಡಲೂಬಾರ್ದು. ಆಮೇಲೆ ಸಂತಾನ ಅಂತಕ್ಕಂಥದ್ದು ಒಬ್ಬರಿಂದ ಆಗ್ತಕ್ಕಂಥದ್ದಲ್ಲ, ಗಂಡು ಹೆಣ್ಣು ಇಬ್ಬರು ಸೇರಿದರೆ ಆಗ್ತಕ್ಕಂಥದ್ದು. ಹಾಗೆ ಎಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಅಲ್ಲಿ ಆಗದಿರೇ ಇರಬಹುದು. ಅದಕ್ಕೆ ಇವತ್ತು ಟೆಕ್ನಾಲಜಿ ಚೆನ್ನಾಗಿದೆ, ಒಳ್ಳೆ ವೈದ್ಯರಿದ್ದಾರೆ, ಅದಕ್ಕೆ ಆದಂತಹ ರೀತಿಯಲ್ಲಿ ಸಾಕಷ್ಟು ನಿಪುಣತೆಯನ್ನು ಪಡೆದಿರತಕ್ಕಂಥವ್ರಿದ್ದಾರೆ. ಅಂತಹ ವೈದ್ಯರ ಸಲಹೆ ತೆಗೆದುಕೊಂಡ್ರೆ ಖಂಡಿತ ಆಗುತ್ತೆ. ಅಥವಾ ಏನಾದರೂ ಸಣ್ಣ ಪುಟ್ಟ ದೋಷ ಇದ್ದರೆ ಅದಕ್ಕೆ ಪರಿಹಾರವೂ ಸಿಗುತ್ತೆ. ಈ ತಾಯಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿಲ್ಲ, ಹಾಗಾಗಿ ಆ ತಾಯಿ ಅಷ್ಟೊಂದು ಕಣ್ಣೀರು ಹಾಕಿದ್ಲು. ಆ ತಾಯಿ ಕಣ್ಣೀರು ಹಾಕಿದಾಗ ನನಗನ್ಸಿದ್ದು ಇಷ್ಟೇ, ಕೆಲವರು ಮದುವೆ ಆಗಿ ಹೊಸದರಲ್ಲಿ ನನಗೆ ಈ ವರ್ಷ ಬೇಡ, 2 ವರ್ಷ ಬೇಡ, 3 ವರ್ಷ ಬೇಡ, ನಾವು ಇನ್ನೂ ಸ್ವಲ್ಪ ಲೈಫ್ ಎಂಜಾಯ್ ಮಾಡಬೇಕು, ನಮ್ಮ ದಾಂಪತ್ಯ ಸುಖ ಕಾಣಬೇಕು, ಅಥವಾ ನಾನೆಲ್ಲರೂ ಹೊರಗಡೆ ಟ್ರಿಪ್ ಹೋಗಿ ಬರಬೇಕು, ನಾನು ಮನೆ ಕಟ್ಟಬೇಕು. ಇದು ತುಂಬ ಜನದ ಮಾತಲ್ಲಿದೆ. ಮನೆ ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು, 180 ಹೇಳ್ಕೊಂಡು ಸಂತಾನ ಆಗೋದನ್ನು, ಗರ್ಭ ನಿಲ್ಲೋದನ್ನು ಬಿಟ್ಟು ತದನಂತರ ಗರ್ಭ ನಿಲ್ಲಬೇಕು ಅಂತ ಹೊಡೆದಾಡಿ ಆಗ ಮರ ಸುತ್ತೋದು, ಗಿಡ ಸುತ್ತೋದು, ಅಥವಾ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು, ಕಷ್ಟಪಟ್ಟು ಕೂಡಿಟ್ಟುಕೊಂಡಿರೋ ಹಣ ಎಲ್ಲ ತಗೊಂಡೋಗಲ್ಲಿ ವೈದ್ಯರ ಒಂದು ಹಾಕೋದು ಬಂದ್ಬಿಟ್ಟಿದೆ ಗುರುಗಳೇ. ಈಗ ಅದೇ ಆ ಸನ್ನಿವೇಶಗಳಾದ್ರಿಂದಾನೇ ಇದೆಲ್ಲ ವ್ಯತ್ಯಾಸಗಳಾಗ್ತಾ ಇದೆ. ಅವಳು ಕೊಟ್ಟಾಗ ಭಿಕ್ಷೆ ಅನುಕೂಲ ಆಗಲಿ ಅಂತ ಯಾರು ಸ್ವೀಕರಿಸ್ತಿರೋ ಅವ್ರ ಕುಟುಂಬ ಯಾವತ್ತೂ ಹಸನ್ಮುಖಿಯಾಗಿರುತ್ತೆ. ಒಳ್ಳೆಯದಾಗಲಿ. ಆದರೂ ಲಕ್ಷ್ಮೀ ಪೂಜಾ ಸಮಯದಲ್ಲಿ ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ, ಲಕ್ಷ್ಮಿ ಅಂದರೆ ಹೆಣ್ಣು, ಆ ಹೆಣ್ಣಲ್ಲಿರ್ತಕ್ಕಂಥ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಕರೆಕ್ಟಾಗಿರುತ್ತೆ. ಅದಕ್ಕೆ ಈ ವಿಚಾರವನ್ನು ಇಲ್ಲಿ ಹೇಳಿದ್ದೇನೆ. ಒಳ್ಳೆಯದಾಗಲಿ. ಗುರುಜಿ, ಈಗ ಪೂಜಾನುಷ್ಠಾನ ಪ್ರಾರಂಭ ಮಾಡೋದಾ? ಹೌದಮ್ಮ. ಹೂ ಅಕ್ಷತೆಗಳು ಕೈ ತಗೊಳ್ಳಿ. ಸಮಯ ತುಂಬ ಕಡಿಮೆ ಇದೆ, ಸ್ವಲ್ಪ ಸ್ಪೀಡಾಗಿ ಮುಂದುವರಿಸಬೇಕಾಗತ್ತೆ. ಆದಷ್ಟು ತಾಯಿಯನ್ನು ಪ್ರಾರ್ಥನೆ ಮಾಡೋಣ. ಅಮ್ಮ, ಅನುಷ್ಠಾನ ಮತ್ತು ಪೂಜಾ ಏನು ಮಂಗಳಾರತಿ ತನಕ ತೊಗೊಂಡು ಹೋಗಬೇಕು ಆ ಸಮಯ ಎಲ್ಲ ನೀನು ಕೊಡಬೇಕು ನಮಗೆ ಅಂತ. ಹೂ ಅಕ್ಷತೆಗಳ ಕೈ ತಗೊಳ್ಳಿ.
लक्ष्मीनारायणभ्यर्मः गणानान्त्वा गणपतिं भवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नोतिभिस्सीदसादनं महागणाधिपतये नमः। माङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। कलशं गन्धाक्षतपत्रपुष्पैरभ्यश्च अस्तेनाचाद्य कलशस्य मुखे विष्णु कंठे रुद्रसमाश्रिता मूले तत्त्वस्थितो ब्रह्मा मध्ये मातृगणास्मिता कुक्षोत्सागरात् सर्वे सप्तद्वीपावसुन्धरा ऋग्वेदो यजुर्वेदः सामवेदो अथर्वणः अंगैश्च सहिता सर्वे कलशां समाश्रिता आयन्ति देवपूजार्थं दुरितक्षयकारका गंगे चमुने चैव गोदावरी सरस्वती नर्मदा सिन्धु कावेरी जलेऽस्मिन् सन्निधिं कुरु। ॐ आपोष्ठां यो भोस्तानौ ऊर्जेदधाता महेरण ओम महालक्ष्मी नमो नमः। ओम विष्णुप्रियाय नमो नमः। ओम ओम महालक्ष्मी नमो नमः। ओम विष्णुप्रियाय नमो नमः। ओम चरप्रदाय नमो नमः। ओम ओम महालक्ष्मी नमो नमः। ओम विष्णुप्रियाय नमो नमः। ओम महालक्ष्मी नमो नमः। ओम विष्णुप्रियाय नमः।
ॐ महालक्ष्मी नमः ॐ